2026-27ನೇ ಸಾಲಿನ 17ನೇ ಆಯವ್ಯಯವನ್ನು ಮಂಡಿಸುತ್ತಿದ್ದೇನೆ. ಯಾವುದರ ಬಗ್ಗೆ ಈ ಬಜೆಟ್ ಹೆಚ್ಚು ಗಮನವನ್ನು ನೀಡಿದೆ? ಬಿಯಾಂಡ್ ಬೆಂಗಳೂರು. ವಿವಿಧ ವರ್ಗಗಳ ವಿಕಾಸಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಯಾವ್ಯಾವ ಅಂಶಗಳಿವೆ? ನಮ್ದು ಎಜುಕೇಶನ್ ಇಂದ ಶುರುವಾಗುತ್ತೆ ಅಂತ, ಬಟ್ ಏನು ಅಂದ್ರೆ ಮೇ ಬಿ ನಾವು ಕಮ್ಮಿ ಆಗಲಿಲ್ಲ, ಜಾಸ್ತಿನೂ ಮಾಡೋಕ್ಕಾಗದಿದ್ರೆ ಅಟ್ಲೀಸ್ಟ್ ಕಮ್ಮಿ ಆಗಲಿಲ್ಲ. ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳ ಬೆಳವಣಿಗೆಗೆ ಪೂರಕವಾಗುವಂತಹ ಯಾವ ಅಂಶಗಳು ಈ ಬಾರಿಯ ಬಜೆಟ್ನಲ್ಲಿವೆ? ನಮ್ಮ ಕಡೆಯಿಂದ ಒಂದು ನಿರಾಶೆ ಏನಂದರೆ ಇನ್ಫ್ರಾಸ್ಟ್ರಕ್ಚರ್ ಏನೂ ಅಲೋಕೇಟ್ ಮಾಡಿಲ್ಲ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳ ಮುಂದುವರಿಕೆಯ ವಿಚಾರವಾಗಿ ಅನುಮಾನ ಇದೆ ಅನ್ನುವ ಅರ್ಥವನ್ನು ನೀಡುವಂತಹ ವರದಿಗಳು ಇದ್ವು. ಎಷ್ಟು ಜನಕ್ಕೆ ಯೂಸ್ ಆಗ್ತಾ ಇದೆ, ಎಷ್ಟು ಜನಕ್ಕೆ ಬೇಕಾಗಿಲ್ಲ ಬಟ್ ಕೊಡ್ತಾ ಇದೆ. ಇಟ್ಸ್ ಅ ವೇಸ್ಟ್. ಅಂತ ಕಂತೆಗಳನ್ನ ನಂಬೋದಕ್ಕಿಂತ ಎವಿಡೆನ್ಸ್ ಬೇಸ್ಡ್ ಆರ್ಗ್ಯುಮೆಂಟ್ ಅದನ್ನ ನಂಬೋದು ಒಳ್ಳೇದು. ಈ ಬಾರಿಯ ಬಜೆಟ್ ಮಹಿಳೆಯರ ಮೇಲೆ ಯಾವ ರೀತಿಯ ಗಮನ ನೀಡಿದೆ? ಮಹಿಳಾ, ಐ ಅಗ್ರಿ, ಇಟ್ ಇಸ್ ಗುಡ್. ಮಹಿಳೆಯರಿಗೆ ಉಪಯೋಗ ಆಗುತ್ತೆ. ಇಟ್ಸ್ ಅ ಗುಡ್ ಇನಿಷಿಯೇಟಿವ್ ಆಫ್ ದ ಗವರ್ಮೆಂಟ್. ಪ್ರಜಾವಾಣಿಯ ವೀಕ್ಷಕರಿಗೆಲ್ಲರಿಗೂ ಬಜೆಟ್ ಕುರಿತ ಚರ್ಚೆಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 16 ಬಾರಿ ಬಜೆಟ್ ಮಂಡಿಸಿ ದಾಖಲೆಯನ್ನು ಬರೆದಿದ್ದರು. ಇವತ್ತು ಅವರು 17ನೇ ಬಾರಿ ಬಜೆಟ್ ಮಂಡಿಸುವ ಮೂಲಕ ತಮ್ಮ ದಾಖಲೆಯನ್ನು ತಾವೇ ಮುರಿದಿದ್ದಾರೆ. 2026-27ನೇ ಸಾಲಿನ ಆಯವ್ಯಯವನ್ನು ಸದನದ ಮುಂದೆ ಮಂಡಿಸಲು ನನಗೆ ಸಂತೋಷವಾಗುತ್ತಿದೆ. ಆ ಬಜೆಟ್ಗೆ ಸಂಬಂಧಿಸಿದ ಕೆಲವು ಚರ್ಚೆಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ನಮ್ಮ ಜೊತೆ ಇವತ್ತಿದ್ದಾರೆ ಐಸೆಕ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಮಾಲಿನಿ ತಂತ್ರಿ ಅವರು. ಮೇಡಮ್, ನಿಮಗೆ ಬಜೆಟ್ ಕುರಿತ ಚರ್ಚೆಗೆ ಸ್ವಾಗತ. ಹಾಗೆ ನಮ್ಮ ಜೊತೆಗಿದ್ದಾರೆ FKCCIನ ಅಧ್ಯಕ್ಷರಾಗಿರುವ ಉಮಾರೆಡ್ಡಿ ಅವರು. ಮೇಡಮ್, ನಿಮಗೂ ಕೂಡ ಬಜೆಟ್ ಕುರಿತ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಈ ಬಾರಿ ಕರ್ನಾಟಕದ ಬಜೆಟ್ನ ಗಾತ್ರ 4,48,000 ಕೋಟಿ ರೂಪಾಯಿ ಆಗಿದೆ. ಗಾತ್ರದ ವಿಚಾರದಲ್ಲಿಯೂ ಕೂಡ ಬಜೆಟ್ ಈ ಬಾರಿ ಒಂದು ದಾಖಲೆಯನ್ನ ಬರೆದಿದೆ. ಈ ಬಜೆಟ್ನ ವಿಚಾರವಾಗಿ ಚರ್ಚೆಯನ್ನು ಆರಂಭಿಸುವ ಮೊದಲನೇ ಪ್ರಶ್ನೆಯಾಗಿ ನಾನು ನಿಮ್ಮ ಹತ್ರ ಇಬ್ಬರಿಗೂ ಒಂದೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ. ಈ ಬಜೆಟ್ನಲ್ಲಿ ತಾವು ಕಂಡುಕೊಂಡ ಬಗೆಯಲ್ಲಿ ಇರುವ ಆದ್ಯತಾ ವಲಯ ಯಾವುದು? ಯಾವುದರ ಬಗ್ಗೆ ಈ ಬಜೆಟ್ ಹೆಚ್ಚು ಗಮನವನ್ನು ನೀಡಿದೆ? ಮೊದಲನೇದಾಗಿ ನಾನು ಈ ಪ್ರಶ್ನೆಯನ್ನು ಉಮಾರೆಡ್ಡಿ ಮೇಡಮ್ ಅವರಿಂದ ಶುರು ಮಾಡ್ತೇನೆ. ಎರಡನೇದಾಗಿ ನಿಮ್ಮ ಹತ್ರ ಬರ್ತೀನಿ ಮೇಡಮ್. ಫಸ್ಟಿಗೆ ನಿಮಗೆ ಇವತ್ತು ಬಜೆಟ್ ಕೇಳ್ತಾ ಇರುವಾಗ ನಮಗೆ ಅನ್ಸಿರೋದು ಬಿಯಾಂಡ್ ಬೆಂಗಳೂರು, ಅದಕ್ಕೆ ಬಹಳ ಪ್ರಮಾಣ ಕೊಟ್ಟಿದ್ದಾರೆ. ಯಾಕಂದರೆ ಕಂಜೆಷನ್ ಆಗಿದೆ ಬೆಂಗಳೂರು, ಎಲ್ಲರಿಗೂ ಗೊತ್ತಿದೆ ನಮ್ಮ ರೋಡ್ ಸ್ಥಿತಿ ಎಲ್ಲ ಸಿಚುವೇಶನ್. ಸೊ ಡಿಕಂಜೆಷನ್ ಆಫ್ ಬೆಂಗಳೂರು ಹೇಗಾಗುತ್ತೆ ಅಂದರೆ ಬಿಯಾಂಡ್ ಬೆಂಗಳೂರು. ಇನ್ಫ್ಯಾಕ್ಟ್ ನಂದು ವಿಷನ್ ಡಾಕ್ಯುಮೆಂಟ್ನಲ್ಲಿ ಅಕ್ಟೋಬರ್ನಲ್ಲಿ ನಂದು ತಗೊಂಡ್ಬಂದಿರೋ ವಿಷನ್ ಬಿಯಾಂಡ್ ಬೆಂಗಳೂರು ನಮ್ಮದು ಒಂದು ಒಬ್ಜೆಕ್ಟಿವ್ ಇತ್ತು. ಚೇಂಬರ್ನಲ್ಲಿ ನಮ್ಮ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಪ್ರೋಗ್ರಾಮ್ಸ್ನಲ್ಲಿ ಬಿಯಾಂಡ್ ಬೆಂಗಳೂರು ಒಂದು ಪ್ರೋಗ್ರಾಮ್. ಹಾಗೆ ನಾವು KDM ಜೊತೆಯಲ್ಲಿ MOU ಸೈನ್ ಮಾಡಿದ್ವಿ. ಆಮೇಲೆ ಹೋದ ವಾರ ಶಿವಮೊಗ್ಗನಲ್ಲಿ ನಮ್ಮದು ಫಸ್ಟ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ವಿ, ಡಿಸ್ಟ್ರಿಕ್ಟ್ ಟು ಡಿಜಿಟಲ್ ಪವರ್ ಹೌಸ್ ಅಂತ. ಅದೇ ಥರ ಇವತ್ತು ನಾನು ಬಜೆಟ್ ಕೇಳ್ತಾ ಇರುವಾಗ ಹಾಗೆ ಅನಿಸ್ತು. ಇವಾಗ ಮಂಡ್ಯ ಇರಲಿ, ಶಿವಮೊಗ್ಗ ಇರಲಿ, ಬೆಳಗಾವಿ ಇರಲಿ, ಚಿಕ್ಕಬಳ್ಳಾಪುರ ಇರಲಿ, ಮೈಸೂರು, ಇದೆಲ್ಲದಕ್ಕೂ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿರೋದು CM ಅವರು. ಏನು ಅಂದರೆ ಏರೋಸ್ಪೇಸ್ ಪಾರ್ಕು ನಮ್ಮ ಹತ್ರ ಇದೆ ಇಲ್ಲಿ ದೇವನಹಳ್ಳಿಯಲ್ಲಿ. ಆದರೂ ಸೆಕೆಂಡ್ ಏರೋಸ್ಪೇಸ್ ಪಾರ್ಕು ಮೈಸೂರು ಸಿಟಿ ಅಂದರು. ಅದು ಮೈಸೂರು ಏರ್ಪೋರ್ಟ್ ಹತ್ತಿರ. ಮೈಸೂರು ವಿಲ್ ಬಿ ದ ಸೆಕೆಂಡ್ IT ಕ್ಯಾಪಿಟಲ್ ಆಫ್ಟರ್ ಬೆಂಗಳೂರು ಅಂತ. ಆಮೇಲೆ ಮಂಡ್ಯನಲ್ಲಿ ARAI ಲ್ಯಾಬ್ ಒಂದು ಸ್ಥಾಪಿಸಬೇಕು ಅಂತ 100 ಎಕರೆನಲ್ಲಿ ನೋಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ್ನಲ್ಲಿ ಡ್ರೋನ್ ಟೆಸ್ಟಿಂಗ್ ಫೆಸಿಲಿಟಿ ಒಂದು ಸ್ಟಾರ್ಟ್ ಮಾಡಬೇಕಾಯ್ತು. ಬೆಳಗಾವಿನಲ್ಲಿ 1,000 ಎಕರೆನಲ್ಲಿ ಇದು ಇಂಡಸ್ಟ್ರಿಯಲ್ ಪಾರ್ಕು. ಬೆಳ್ಳಾರಿ, ವಿಜಯಪುರನಲ್ಲಿ 2 ನ್ಯೂ ಕ್ಲಸ್ಟರ್ಸ್. ಅಂದರೆ ಏನು, ಎಲ್ಲ ಹೊರಗಡೆ, ಔಟ್ಸೈಡ್ ಆಫ್ ಬ್ಯಾಂಗ್ಳೂರ್ ಬಟ್ ನಾಟ್ ದೂರ, ಬಿಕಾಸ್ ಕನೆಕ್ಟಿವಿಟಿ ಪ್ರಾಬ್ಲಮ್. ಇದೆಲ್ಲ ಹೊರಗಡೆ ಅಕ್ಕಪಕ್ಕ ಶುರು ಮಾಡಿದ್ರೂ ಕನೆಕ್ಟಿವಿಟಿ ಇರಬೇಕು. ಮೈಸೂರು ಹತ್ರ ಅವರ್ ರೋಡ್ ಹ್ಯಾಸ್ ಇಂಪ್ರೂವ್ಡ್ ಆ್ಯಂಡ್ ಕನೆಕ್ಟಿವಿಟಿ ಇದೆ. ಸಾಕಷ್ಟು ಪ್ರಾಬ್ಲಮ್ಸ್ ಇದೆ, ಅದು ಬೇರೆ. ಬಟ್ ನೋಡಿದ್ರೆ ಇವತ್ತು ಇಂಪಾರ್ಟೆನ್ಸ್ ಕೊಟ್ಟಿರೋದು ಬಿಯಾಂಡ್ ಬೆಂಗಳೂರಿಗೆ. ಮೇಡಮ್, ನಿಮಗೆ ಇದೇ ಪ್ರಶ್ನೆ. ನಿಮ್ಮ ಗ್ರಹಿಕೆಯ ಪ್ರಕಾರ ಈ ಬಾರಿಯ ಬಜೆಟ್ನ ಗಮನ ಅಥವಾ ಆದ್ಯತೆ ಯಾವ ಭಾಗದ ಮೇಲಿದೆ, ಯಾವ ವರ್ಗ, ಯಾವ ವಲಯದ ಮೇಲಿದೆ?
ಆದ್ಯತೆ ಅನ್ನೋದಕ್ಕಿಂತ ಮುಂಚೆ ನನ್ನ ಪ್ರಕಾರ ನಾವು ಮೊದಲು ಗ್ರೋತ್ ರೇಟ್ ಮೇಲೆ ಮಾತಾಡೋಣ, ಯಾವುದಕ್ಕೆ ಅದು ಆದ್ಯತೆ ಬಂತು ಅಂತ. ಹೋದ ತಿಂಗಳು ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಆದಾಗ ದೇಶದ ಆರ್ಥಿಕತೆ 7.4 ರೇಟಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿದ್ರು. ನಮ್ಮ ಕರ್ನಾಟಕದ್ದು 8.1 ಇದೆ. ದಟ್ ಈಸ್ ಸಮಥಿಂಗ್ ಟು ಬಿ ಅಪ್ರಿಷಿಯೇಟೆಡ್ ಟು ಬಿಗಿನ್ ವಿತ್. ಅದಕ್ಕೆ ದಟ್ ಏನಕ್ಕಾಯ್ತು ಅನ್ನೋ ಪ್ರಶ್ನೆ ಅದು, ಆಯ್ತಾ. ಅದ್ರಲ್ಲಿ ಬೇರೆ ಬೇರೆ ಸಿದ್ಧಾಂತ ಇದೆ. ಇವಾಗ ತಾನೇ ಮೇಡಮ್ ಹೇಳಿರೋ ಪ್ರಕಾರ ಡೈವರ್ಸಿಫಿಕೇಶನ್ ಹೌದು ಆಗಿದೆ, ಬಟ್ ಅದು ಇನ್ನೊಂದು ಸಿದ್ಧಾಂತ ಏನು, ಅದು 8.1 ಅಂದ್ರೆ ಆ ದೇಶದ ಆನ್ ಎನ್ ಅವರೇಜ್ ಗ್ರೋತ್ ರೇಟ್ಗಿಂತ ನಮ್ಮ ರಾಜ್ಯದ ಗ್ರೋತ್ ರೇಟು ಜಾಸ್ತಿ ಇದೆ. ಒನ್ ಆಫ್ ದ ಪಾಯಿಂಟ್ ಏನು ನಾವು ಸೋಷಿಯಲ್ ಸೈನ್ಸ್ ಥಿಂಕರ್ಸ್ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಏನದು ಫ್ರೀ ಬಿ ಅಂತ ಸೋಕಾಲ್ಡ್ ಅದನ್ನೇನು ವೆಲ್ಫೇರ್ ಸ್ಕೀಮ್ ಅಂತ ಕೊಟ್ಟರು, ಆಕ್ಚುಲಿ ಅದು ಮತ್ತೆ ಕನ್ಸ್ಯೂಮರ್ ಡೆವಲಪ್ಮೆಂಟ್ಗೆ ಆಯಿತು. ಇಟ್ ವೆಂಟ್ ಬ್ಯಾಕ್ ಟು ದ ಮಾರ್ಕೆಟ್ ಆ್ಯಂಡ್ ಇಟ್ ಈಸ್ ಅ ರಿಫ್ಲೆಕ್ಷನ್ ಅನ್ನೋದು, ಅದೊಂದನ್ನ ಪಾಯಿಂಟ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. ಎರಡನೇದು ಅಂದ್ರೆ ಬೆಂಗಳೂರು ಸೋ ಫಾರ್ ವಾಸ್ ಆಲ್ವೇಸ್ ನೋನ್ ಆಸ್ ಅನ್ ಎಲೆಕ್ಟ್ರಾನಿಕ್ ಸಿಟಿ ಆರ್ ಇಟ್ ಈಸ್ ನೋನ್ ಆಸ್ ಐ ನೋ IT ಸಿಟಿ ಅಲ್ವಾ. ಸೊ ಅದನ್ನ ಬಿಟ್ಟು ಹ್ಯಾವಿಂಗ್ ದಿಸ್ AI ಸ್ಪೆಸಿಫಿಕ್ ಸೆಂಟರ್, ದಟ್ ಈಸ್ ಅ ವೆರಿ ಫಾರ್ವರ್ಡ್ ಮೂವ್ಮೆಂಟ್. ಅದನ್ನ ನೀವು ಸ್ವಲ್ಪ ಹಿಸ್ಟಾರಿಕಲ್ ಆಗಿ ನೋಡಿದ್ರೆ ಸೆಂಟ್ರಲ್ ಬಜೆಟ್ ಅಲ್ಲಿ ವೈಜಾಗ್ಗೆ GCC ನ ಕೊಟ್ರು, ಆಯ್ತಾ. ಸೊ ಐ ಥಿಂಕ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ತಮ್ಮ ಕೈಯಲ್ಲಿರುವ ಕೆಪಾಸಿಟಿ ಮುಖಾಂತರ ಟು ಪ್ರಮೋಟಿಂಗ್ ದಟ್ AI ಸೆಂಟರ್ ಅಂಡ್ ದೆನ್ ಸಬ್ಸಿಕ್ವೆಂಟ್ಲಿ ಈವನ್ ನೀವು ಧಾರವಾಡದ IIT ನ ಕಂಪೇರ್ ಮಾಡಕ್ ಹೋದ್ರೆ, ಧಾರವಾಡ IIT ನ ತಗೊಂಡ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ 8, 9, 10, 11, 12ನೇ ಕ್ಲಾಸಿನ ಮಕ್ಕಳಿಗೆ ನಾವು ಅಟ್ ದ ವೆರಿ ಅರ್ಲಿ ಏಜ್ ಅಲ್ಲಿ ನಾವು ಅದನ್ನ AI ಎಜುಕೇಶನ್ ಇನ್ಕಲ್ಕುಲೇಟ್ ಮಾಡಿಬಿಟ್ಟು ವಿ ವಿಲ್ ಮೇಕ್ ಅಸ್ ಅ ಡೆಮೋಗ್ರಫಿ ಡಿವಿಡೆಂಡ್. ಇನ್ವೇರಿಯಬಲಿ ಏನು ಅವ್ರು ಹೇಳಕ್ ಇಷ್ಟಪಟ್ಟರು ಅಂತ ನಾನು ಭಾವಿಸ್ತಾ ಇದ್ದೀನಿ, ಡೆಮೋಗ್ರಫಿ ಡಿವಿಡೆಂಡ್ ನ ವಿ ವಿಲ್ ಹಾರ್ನೆಸ್ ಇಟ್ ಬೆಟರ್. ಅದು ಎರಡನೇ ಪಾಯಿಂಟ್. ಮೂರನೇದು ಇದು ಇವನ್ ದಟ್ ಮುಖ್ಯವಾದ ಅಂದ್ರೆ GST ರ್ಯಾಷನಲೈಸೇಷನ್ ಹೋದ ವರ್ಷ ಮಧ್ಯದಲ್ಲಿ ಆಯ್ತು, ಆಯ್ತಾ. ಒನ್ ಆಫ್ ದ ಅಪ್ರೆನ್ಷನ್ ಏನಿತ್ತು ಅಂದ್ರೆ ನಮ್ಗೆ ರೆವಿನ್ಯೂ ಕಮ್ಮಿ ಬರುತ್ತೆ ಅಂತ, ಬಟ್ ಡಿಸ್ಪೈಟ್ ದಟ್ ನಮ್ದು ರಿಲೇಟಿವ್ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಅದಕ್ಕೆ ಏನಕ್ಕೆ ಅಂದರೆ ಮತ್ತೆ ನೀವು ನೋಡಿದ್ರೆ ಅದು ಫಾರ್ಮುಲಾ ಏನಿದೆ ಅದನ್ನು ಡೈರೆಕ್ಟಾಗಿ ಸ್ಟೇಟ್ ಸ್ಪೆಸಿಫಿಕ್ GSTPಗೆ ಕೊಟ್ಟಿದ್ದಾರೆ. ನಮ್ಮದು GSTP 8.1 ಇರೋದ್ರಿಂದ ಸೊ ರೆವಿನ್ಯೂ ಸಹ ಬಂತು. ಸೊ ಅದು ಒಂದು ಮುಖ್ಯವಾದ ಅಂತ ಪಾಯಿಂಟು ಅಂತ ನನಗನ್ಸುತ್ತೆ. ಸೊ ಫಾರ್ ಈ ವರ್ಷದ ಬಜೆಟನ್ನು ಲೆಕ್ಕಾಚಾರದ ಪ್ರಕಾರ ಆಯ ಮತ್ತು ವ್ಯಯನ ಕಂಪೇರ್ ಮಾಡೋಕ್ಕೆ ಹೋದರೆ ಅದು ಒಂದು ಬಹಳ ಮುಖ್ಯವಾದ ಪಾಯಿಂಟು ಅಂತ ಅನಿಸುತ್ತೆ ನನಗೆ. ನೀವು ಒಂದು ಅಂಶವನ್ನು ಹೇಳಿದ್ರಿ, ಯಾವುದು ಉಚಿತ ಕೊಡುಗೆಗಳು ಅಂತ ಹೇಳ್ತಾರೆ, ಕೆಲವರು ಅದನ್ನು ಕನಿಷ್ಠ ಆದಾಯ ಖಾತರಿ ಅಂತ ಕರೀತಾರೆ. ಬೇರೆ ಬೇರೆ ಅದ್ರ ಬಗ್ಗೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ದೃಷ್ಟಿಕೋನಗಳಿವೆ. ಆ ಪ್ರಶ್ನೆಗೆ ಬರೋದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆಯನ್ನು ಇಬ್ಬರಿಗೂ ಇಡ್ತೀನಿ. ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಆ ಪ್ರಶ್ನೆ ಇದೆ. ಸಾಮಾಜಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಅಥವಾ ಅಭಿವೃದ್ಧಿಯ ದೃಷ್ಟಿಯಿಂದ ವಿವಿಧ ವರ್ಗಗಳ ವಿಕಾಸಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಯಾವ್ಯಾವ ಅಂಶಗಳಿವೆ, ಯಾವ್ಯಾವ ರೀತಿಯ ಕಾರ್ಯಕ್ರಮಗಳಿವೆ ಮೇಡಮ್? ಮೊದಲನೇದಾಗಿ ಇದನ್ನು ಮಾಲಿನಿ ಅವರಿಗೆ. ಓಕೆ, ಯಾವ್ಯಾವ ಸಮಾಜ ಅಥವಾ ಯಾವ್ಯಾವ ವರ್ಗ ಅಂದ್ರೆ ಬರೀ ನಮ್ಮ ಸಾಮಾಜಿಕ ವರ್ಗ ಅಲ್ಲ, ಅದು ಇಂಡಸ್ಟ್ರಿ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು. ಅದರಲ್ಲಿ ನೋಡಕ್ ಹೋದ್ರೆ ಮೇ ಬಿ ನಾನು ಇವಾಗಲೇ ಹೇಳಿರೋದ್ರದ್ದು ವಿರುದ್ಧವಾಗಿ ಹೋಗ್ಬೋದೇನೋ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಬಜೆಟ್ ಬೇಸಿಕಲಿ ಆಯವ್ಯಯದ ಲೆಕ್ಕಾಚಾರ. ಆ ಆಯವ್ಯಯದ ಲೆಕ್ಕಾಚಾರಕ್ಕೆ ನೋಡಕ್ ಹೋದ್ರೆ ಅಡ್ಮಿನಿಸ್ಟ್ರೇಷನ್ ದ ಹ್ಯೂಜ್ ಸ್ಟಾಕ್ ಇಸ್ ಟೇಕಿಂಗ್ 30.36% ನಮ್ದು ಏನದು ಟೋಟಲ್ ಬಜೆಟ್ ಇದೆ ಅದಕ್ಕೆ ಇಟ್ಟಿದ್ದೀವಿ ನಾವು, ಆಯ್ತಾ. ಫಾಲೋಡ್ ಬೈ ದ ಇವಾಗಲೇ ತಾವು ಹೇಳಿರೋ ಪ್ರಕಾರ ಫ್ರೀ ಬಿ ಆರ್ ಪಂಚ ಸ್ಕೀಮ್ ಅರೌಂಡ್ 11.38% ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಮತ್ತೆ ಬರುತ್ತೆ ಎಜುಕೇಶನ್ಗೆ 10.54 ಇದೆ. ನಿಮಗೆ ಗೊತ್ತಿರೋ ಪ್ರಕಾರ ಎಜುಕೇಶನ್ ಸೆಕ್ಟರ್ನವ್ರು ಹೇಳ್ತಾ ಇದ್ರು ಮಿನಿಮಮ್ 15% ಇಡಿ, ಯಾಕಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಅನ್ನೋದು ನಮ್ದು ಎಜುಕೇಶನ್ ಇಂದ ಶುರುವಾಗುತ್ತೆ ಅಂತ. ಬಟ್ ಏನು ಅಂದ್ರೆ ಮೇ ಬಿ ನಾವು ಕಮ್ಮಿ ಆಗಲಿಲ್ಲ, ಜಾಸ್ತಿನೂ ಮಾಡೋಕ್ಕಾಗದಿದ್ರೆ ಅಟ್ಲೀಸ್ಟ್ ಕಮ್ಮಿ ಆಗಲಿಲ್ಲ, 10.54 ಅಷ್ಟು ಬಂತು. ಅದು ನೀವು ಎಲ್ಲಿ ಹೋಗ್ತಿದೆ ಅಂತ ನೋಡಿದ್ರೆ ನಮ್ಮದು ಗೋವಿಂದರಾವ್ ಕಮಿಟಿ ರಿಪೋರ್ಟು ರೀಜನಲ್ ಡಿಸ್ಪ್ಯಾರಿಟಿನಲ್ಲಿ ವಿಚ್ ಅಗೇನ್ ಮಾನ್ಯ ಮುಖ್ಯಮಂತ್ರಿಯವರು ಈ ವರ್ಷದ ಬಜೆಟ್ನಲ್ಲಿ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜಸ್ಟ್ ಅದೇನದು ಸ್ನಿಪ್ಪೆಟ್ ಎಲ್ರಿಗೂ ಏನಿದೆ ಅದೇ ನನ್ನ ಹತ್ರನೂ ಅವೈಲೇಬಲ್ ಇರೋದು. ಅದರ ಪ್ರಕಾರ ಏನು ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ರೀಜನಲ್ ಡಿಸ್ಪ್ಯಾರಿಟಿ ಹೋಗಬೇಕು ಅಂದರೆ ನೀವು ಹ್ಯೂಮನ್ ಕ್ಯಾಪಿಟಲ್ ಮೇಲೆ ಇನ್ವೆಸ್ಟ್ ಮಾಡಿ. ಹ್ಯೂಮನ್ ಕ್ಯಾಪಿಟಲ್ ಸ್ಟಾರ್ಟ್ ಆಗುತ್ತೆ ನಮ್ಮ ಎಜುಕೇಷನ್ ಮೇಲೆ ಅಲ್ವಾ. ಸೊ ನೀವು ಈ ಬಜೆಟ್ ನೋಡಿದ್ರೆ ಮಾನ್ಯ ಮುಖ್ಯಮಂತ್ರಿಯವರು ಹೇಳ್ತಿದ್ದಾರೆ ನಾವು ಬಹಳಷ್ಟು ಗವರ್ಮೆಂಟ್ ಸ್ಕೂಲ್ನ ಆಯ್ತಾ ಡ್ಯೂಯಲ್ ಅಂದ್ರೆ 2 ಭಾಷಾವಾರು ಅಂದ್ರೆ ಒಂದನ್ನೇ ಫೋಕಸ್ ಮಾಡ್ತಾ ಇಲ್ಲ, 2 ದ್ವಿಭಾಷಾದಲ್ಲಿ ನಾವು ಬಹಳಷ್ಟು ಎಜುಕೇಶನ್ ಸ್ಕೂಲ್ನ ಮಾಡ್ತಾ ಇದ್ದೀವಿ. ಅದೇ ತರ ಅಕ್ನಿನಲ್ಲಿ ಅವರು ಮತ್ತೆ ಇನ್ನೊಂದು ಅಗ್ರಿಕಲ್ಚರಲ್ ಕಾಲೇಜ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ಇರ್ಬೋದು, ಬಹಳಷ್ಟು ಬ್ಯಾಕ್ಲಾಗ್ ಪೋಸ್ಟ್ ಇಲ್ಲಿವರೆಗೂ ಏನೇನು ಫಿಲ್ ಆಗಿರ್ಲಿಲ್ವಾ ಅದನ್ನು ಮಾಡ್ತಿದ್ದೀನಿ ಅಂತಿದ್ದಾರೆ, ಇನ್ಕ್ಲೂಡಿಂಗ್ ಸ್ಕೂಲ್ ಟೀಚರ್ ಇಂದ ಹಿಡ್ಕೊಂಡಿರ್ಬೋದು ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್
ಇಂಪಾರ್ಟೆಂಟ್ ಕಂಪೋನೆಂಟ್ ಅಂತ ನನ್ಗನ್ಸುತ್ತೆ. ಬಟ್ ಹ್ಯಾವಿಂಗ್ ಸೆಡ್ ದಿಸ್, ನೀವು ಹೆಲ್ತ್ ಸೆಕ್ಟರ್ ನೋಡಿದ್ರೆ ಹೆಲ್ತ್ ಸೆಕ್ಟರ್ನಲ್ಲಿ ಅಷ್ಟು ಆಗಿಲ್ಲ. ಸ್ಪೆಸಿಫಿಕಲಿ ನಾನು ಅದನ್ನ ನೀವು ಜನಸಾಮಾನ್ಯರಿಗೆ ಹೇಳೋದಾದ್ರೆ, ನಾನೇನಾದ್ರೂ ಲಕ್ಷ ಕೋಟಿ ಅಂದ್ರೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ನೀವು ಅದನ್ನೇ ನೀವು ಡಿಕಂಪೋಸ್ ಮಾಡ್ಬಿಟ್ಟು ಎಷ್ಟು ಪರ್ಸೆಂಟೇಜ್ ಶೇರ್ ಆಗಿದೆ ಹೆಲ್ತ್ ಸೆಕ್ಟರ್ ಅಲ್ಲಿ ಟೋಟಲ್ ಬಜೆಟ್ ಅಲೋಕೇಶನ್ ಅಂತ ನೋಡಿದ್ರೆ, ಇಟ್ ಈಸ್ ಹಾರ್ಡ್ಲಿ 1.87. ಅಂದ್ರೆ ನಮ್ದು 100 ರೂಪಾಯಿ ಖರ್ಚು ಮಾಡ್ತಾ ಇದ್ರೆ ಅದ್ರಲ್ಲಿ ₹1 ಮಾತ್ರ ಹೆಲ್ತ್ ಸೆಕ್ಟರ್ ಹೋಗ್ತಾ ಇದೆ. ಅದ್ರೂ ಎಲ್ಲಪ್ಪ ಹೋಗ್ತಾ ಇದೆ ಅಂದ್ರೆ ಅದನ್ನ ಎಕ್ಸಿಸ್ಟಿವ್ ಸ್ಕೀಮ್ ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ, ರಾದರ್ ದೆನ್ ದಟ್ ಡೂಯಿಂಗ್ ಸಮ್ ಮೋರ್ ಕೆಪಾಸಿಟಿ ಬಿಲ್ಡಿಂಗ್. ಸೊ ಮೇ ಬಿ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬಹುದಾಗಿತ್ತೇನೋ ಅನ್ನೋ ಒಂದು ಅಭಿಪ್ರಾಯ ನಂದು. ಇನ್ನೊಂದು, ನೀವು ಬೇರೆ ಬೇರೆ ವರ್ಗ ಅಂತ ಹೇಳಿದ್ರಿ, ಇಂಡಸ್ಟ್ರಿ ಸಹ ಅದರಲ್ಲಿ ಒಂದು ವರ್ಗ ಬರುತ್ತೆ. ಇಂಡಸ್ಟ್ರಿ ವರ್ಗದಲ್ಲಿ ನೋಡಿದ್ರೆ ಏನಾಯ್ತು, ಹೈಲಿ ಸೆಂಟ್ರಿಕ್ ಟು ಅದೇನಾಯ್ತು IT, ಬೆಂಗಳೂರು IT. ಅದು ಏನು ಡಿಸಾಸ್ಟರ್ ಇರ್ಬೋದು, ಫಂಡ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಆಗೋದಕ್ಕೆ. ವರ್ಲ್ಡ್ ಬ್ಯಾಂಕ್ ಥ್ರೂ ಜಾಯಿಂಟ್ ಕೊಲಾಬ್ರೇಷನ್ ಅಲ್ಲಿ ಒಂದು ಫಂಡ್ ಅನ್ನ ತೆಗೆದಿಟ್ಟಿದ್ದಾರೆ ಡೆಡಿಕೇಟೆಡ್. ಅಂಡ್ ದೆನ್ ಯು ಹ್ಯಾವ್ ದಿಸ್ ಈವನ್ AI ಸೆಂಟರ್. ಬಟ್ MSME ಕಷ್ಟ ಆಗ್ಲಿಲ್ಲ, ಅದನ್ನೂ ಒಂದು ವರ್ಗ ಅಲ್ವಾ. ನಮ್ದು ಆರ್ಥಿಕತೆ, ನಾನು ದೇಶದ 7.4 ಇದೆ, ನನ್ನ ರಾಜ್ಯದ 8.1 ಇದೆ ಅಂತ ಹೇಳಿದ್ರೆ ಇಂಡಸ್ಟ್ರಿಯಿಂದ ಬರಬೇಕು. ಮೇ ಬಿ ಇಂಡಸ್ಟ್ರಿಗೆ ಇನ್ನೂ ಸ್ವಲ್ಪ ಮಾಡ್ಬೋದಾಗಿತ್ತೇನು, ಏನ್ ಮಾಡಿದ್ದಾರೆ ಅದನ್ನ ಮೀರಿ ಇನ್ನೂ ಸ್ವಲ್ಪ ಮಾಡ್ಬೋದಾಗಿತ್ತೇನೇನೋ ಅನ್ನೋದು ನನ್ನ ಅಭಿಪ್ರಾಯ. ಮೇಡಮ್, ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳ ಬೆಳವಣಿಗೆಗೆ ಪೂರಕವಾಗುವಂತಹ ಯಾವ ಅಂಶಗಳು ಈ ಬಾರಿಯ ಬಜೆಟ್ನಲ್ಲಿವೆ? ಈ ಬಾರಿ ಆ್ಯಕ್ಚುಲಿ MSME ಅನ್ನೋದು ಮಾತು ಒಂದು ಇಚ್ಛೆ ಇತ್ತು. ನಾವು ಮೊನ್ನೆ ಸೆಂಟ್ರಲ್ ಬಜೆಟ್ನಲ್ಲಿ ಥ್ರೂಔಟ್ ದ ಬಜೆಟ್ MSE ಬಗ್ಗೆ ಕೇಳ್ತಾ ಬಂದಿದ್ವಿ. ಆದರೆ ನಮ್ಮ ರಾಜ್ಯ ಬಜೆಟ್ನಲ್ಲಿ ಅದು ಕಾಣಿಸ್ಲಿಲ್ಲ. ಒಂಥರ ಆಕ್ಸೆಸ್ ಟು ಫೈನಾನ್ಸ್ ಬಗ್ಗೆ ಮತ್ತು ಇಂಡಸ್ಟ್ರಿಯಲ್ ಪಾರ್ಕ್ಸು, ಇಂಡಸ್ಟ್ರಿಯಲ್ ಕ್ಲಸ್ಟರ್ಸು, ಆ ಥರ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ಸರೌಂಡಿಂಗ್ Tier 2, Tier 3 ಸಿಟೀಸ್ ಬಗ್ಗೆ ಹೆಚ್ಚು ಮಾಹಿತಿ ಕೊಟ್ಟಿದ್ದರು. ಆದರೆ MSMEs ಇವಾಗಿರೋದು ಬೆಂಗಳೂರಿನಲ್ಲಿ ಇಲ್ಲಿ ಸದ್ಯಕ್ಕಿರೋ MSMEಸು 8 ಲಕ್ಷ MSMEs ಇದೆ, ಇಂಡಸ್ಟ್ರೀಸ್ ಇದೆ. ಅದರಲ್ಲಿ 97% ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್. ಈ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್ಸೇ ಹೆಚ್ಚು ಎಂಪ್ಲಾಯ್ಮೆಂಟ್ ತಗೊಳೋದು. ಇಫ್ ಯು ಸಿ ಎನಿ ಈ ಕಾಲೇಜ್ ಡ್ರಾಪ್ ಔಟ್ಸ್ ಇರಲಿ, ಅವರೆಲ್ಲ ಗಿಗ್ ವರ್ಕರ್ಸ್ ಆದರೂ ಹೋಗ್ತಾರೆ, ಇಲ್ಲಾಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾರೆ. ಅದು ಇನ್ ಸ್ಮಾಲ್ ಎಂಟರ್ಪ್ರೈಸಸ್, ಬಿಕಾಸ್ ಅವ್ರ ದೊಡ್ಡ ಕಂಪನೀಸ್ಗೆ ಕ್ವಾಲಿಫಿಕೇಷನ್ ಇರೋಲ್ಲ ಸೇರೋಕ್ಕೆ. ಈ ಸ್ಮಾಲ್ ಕಂಪನೀಸ್ನಲ್ಲಿ ಅವರು ಕಲ್ತ್ಕೊಳೋದು ಆನ್ ದ ಜಾಬ್ ಕೆಲಸ. ಆ ಆಪರ್ಚುನಿಟಿ ಸ್ಮಾಲ್ ಎಂಟರ್ಪ್ರೈಸಸ್ಗೆ ಗೌರ್ಮೆಂಟು ಸಪೋರ್ಟ್ ಮಾಡಿರಬೇಕು. ಹೇಗೆ? ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್. ಇವಾಗಿರೋದು ಸದ್ಯಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಇಲ್ಲ. ನಮ್ಮ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಇರಲಿ, ಪೀಣ್ಯಾದೆ ಇರಲಿ, ರಾಜಾಜಿನಗರಲಿ, ರೋಡ್ಸ್ ಆರ್ ಹಾರಬಲ್. ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಒಂದು ಎಂಟರ್ಪ್ರೈಸ್ಗೆ ಬರಬೇಕು ಅಂದರೆ, ಯಾರನ್ನಾದ್ರೂ ಕಸ್ಟಮರ್ಸ್ ಕರ್ಕೊಂಡು ಬರಬೇಕಂದ್ರೆ ನಮ್ಮದು ಸುತ್ತಮುತ್ತ ಇನ್ಫ್ರಾಸ್ಟ್ರಕ್ಚರ್ ಶುಡ್ ಬಿ ಗುಡ್. ಆ್ಯಕ್ಚುಲಿ ಇಫ್ ಯು ಲುಕ್ ಎಟ್ ವರ್ಲ್ಡ್ ಕ್ಲಾಸ್, ಬಿಕಾಸ್ ವಿ ಆರ್ 4 ಟ್ರಿಲಿಯನ್ ಎಕಾನಮಿಗೆ ಹೋಗ್ತಾ ಇದ್ವಿ, ವಿ ಆರ್ ಸಿಟ್ಟಿಂಗ್ ಅಟ್ ದ 3rd ಪೊಸಿಷನ್. ಆ ಲೆವೆಲ್ಗೆ ಹೋಗಬೇಕು ಅಂದರೆ ವಿ ನೀಡ್ ಇಂಡಸ್ಟ್ರಿಯಲ್ ಪಾರ್ಕ್ಸ್ ವಿಚ್ ಆರ್ ವರ್ಲ್ಡ್ ಕ್ಲಾಸ್. ಅಂದರೆ ಒಂದು ಕಾಮನ್ ಫೆಸಿಲಿಟಿ ಸೆಂಟರ್ ಇರಬೇಕು, ಅದಕ್ಕೆ ಬೇಕಾಗಿರೋ ಸೌಲಭ್ಯ ಎಲ್ಲ ಇರಬೇಕು, ಒಂದು ಟೆಸ್ಟಿಂಗ್ ಫೆಸಿಲಿಟಿ ಇರಬೇಕು, ಪ್ರೋಟೋಟೈಪಿಂಗ್ ಸೆಂಟರ್ ಇರಬೇಕು, ಆಮೇಲೆ ಮಕ್ಕಳನ್ನು ಇರೋಕ್ಕೆ ಒಂದು, ಆರ್ ಈವನ್ ಎಲ್ಡರ್ಲಿಗೆ ನೋಡ್ಕೊಳಕ್ಕೆ ಒಂದು ಜಾಗ ಇರಬೇಕು. ಆಲ್ ದೀಸ್ ಸೆಂಟರ್ಸ್ ಆ್ಯಂಡ್ ಫೆಸಿಲಿಟೀಸ್ ಶುಡ್ ಬಿ. ಅದೇ ಇಲ್ಲ ಬಿಟ್ಟು ಇವಾಗ ರೋಡ್ಸೇ ಇಲ್ಲ. ಸೊ ನಮ್ಮ ಕಡೆಯಿಂದ ಒಂದು ನಿರಾಶೆ ಏನಂದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಏನೂ ಅಲೋಕೇಟ್ ಮಾಡಿಲ್ಲ ಈ ಬಾರಿ ಬಜೆಟ್ನಲ್ಲಿ. ಓಕೆ, Tier 2 ಸಿಟೀಸ್ಗೆ ಹೋಗೋದು ಅದು ಒಳ್ಳೆಯದು, ಬಿಕಾಸ್ ಡಿಕಂಜೆಸ್ಟ್ ಬ್ಯಾಂಗ್ಳೂರ್. ಬಟ್ ಇರೋ ಇಂಡಸ್ಟ್ರೀಸ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ ಬಜೆಟ್ ಇಟ್ಟಿರಬೇಕು. ಇಂಪ್ರೂವ್ಮೆಂಟ್ ಇನ್ ಟರ್ಮ್ಸ್ ಆಫ್ ಫೆಸಿಲಿಟೀಸ್, ಇಂಪ್ರೂವ್ಮೆಂಟ್ ಇನ್ ಟರ್ಮ್ಸ್ ಆಫ್ ಇವಾಗ ಹಾರೋಹಳ್ಳಿ ಪಾರ್ಕ್ ಇದೆ, ಅದು ಮುಂದಕ್ಕೆ ಹೋಗ್ತಾ ಇಲ್ಲ. 3rd ಫೇಸು 4th ಫೇಸ್ ಹಂಗೆ ಬಿದ್ದಿದೆ. ವಿ ಹ್ಯಾವ್ ಸೋ ಮೆನಿ ಪಾರ್ಕ್ಸ್, ದಾಬಸ್ಪೇಟ್ ಇರಲಿ, ದೊಡ್ಡಬಳ್ಳಾಪುರ ಇರಲಿ, ಇವಾಗ ಏರೋಸ್ಪೇಸ್ ಪಾರ್ಕ್, ಅದೆಲ್ಲ ಬೆಳವಣಿಗೆ ಆಗಬೇಕಂದ್ರೆ ಸಾಕಷ್ಟು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಪ್ರಾಬ್ಲಮ್ಸ್ ಇದೆ. ಆವಾಗ ಈ ಸೊತ್ತು ಇರ್ಬೋದು, ಇಲ್ಲ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇರ್ಬೋದು, ಇಲ್ಲ ಈ ಖಾತಾ ಇರ್ಬೋದು, ಸಾಕಷ್ಟು ಚಾಲೆಂಜಸ್ ಇದೆ. KIADBಯಿಂದ ಬರಲ್ಲ, ಲೇಟ್ ಆಗುತ್ತೆ, ಅಷ್ಟು ತನಕ ಪವರ್ ಕೊಡಲ್ಲ. ಸೊ ಎವ್ರಿಥಿಂಗ್ ಸ್ವಲ್ಪ ಸಾರ್ಟ್ ಔಟ್ ಆಗ್ತಾ ಇದೆ. ನಾವು ಹೆಚ್ಚು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ವಿತ್ ಬೋತ್ ಗೌರ್ಮೆಂಟ್ ಆ್ಯಂಡ್ KIADB.
ಆದ್ರೂ ದೇರ್ ಇಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಇಂಪಾರ್ಟೆನ್ಸ್ ಕೊಡ್ದ್ರೇನೆ ಇಂಡಸ್ಟ್ರಿ ವಿದಿನ್ ದ ಸಿಟಿ ವಿಲ್ ಗ್ರೋ. ಬಿಕಾಸ್ ಆ ಕನೆಕ್ಟ್ ಇದ್ದೇ ಇರಬೇಕು. ಇವಾಗ ಇಷ್ಟೊಂದು ಇಂಡಸ್ಟ್ರೀಸ್ ಇದೆ, 8 ಲಕ್ಷ ಇಂಡಸ್ಟ್ರೀಸ್. ಅದರಲ್ಲಿ ಐ ಆಮ್ ಶ್ಯೂರ್ 60-70% ಬೆಂಗಳೂರಿನಲ್ಲೇ ಇದ್ದಾರೆ. ಅದನ್ನು ಬೆಳಿಬೇಕಲ್ಲ, ಬಿಕಾಸ್ ಅದು ಬೆಳೆದ್ರೇ ಇವಾಗ ಗ್ರೋತ್. ನಾನು ಇವಾಗ ನೆಕ್ಸ್ಟ್ ದೊಡ್ಡದಾದರೆ ನಾನು ಫ್ಯಾಕ್ಟ್ರಿ ಇಲ್ಲಿ ಹಾಕಲ್ಲ, ಪ್ರಾಬ್ಲಿ ಇನ್ ಮೈಸೂರು ಅಕ್ಕಪಕ್ಕ ಡಿಸ್ಟ್ರಿಕ್ಟ್ಸ್ ಹೋಗ್ತೀವಿ. ಅದು ಹೋಗಬೇಕು ಅಂದರೆ ಫಸ್ಟ್ ಇಲ್ಲಿರೋ ಇಂಡಸ್ಟ್ರೀಸ್ ಆಲ್ಸೋ ಹ್ಯಾವ್ ಟು ಗ್ರೋ. ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರಬೇಕು, ಅದು ಕೊಡಲಿಲ್ಲ ಅಂತ ನಮ್ಮ ಇದು. ಒಂದು ಕಡೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಲಾಟ್ ಆಫ್ ಸಪೋರ್ಟ್ ಫಾರ್ ಡಿಕಂಜೆಸ್ಟಿಂಗ್ ಬ್ಯಾಂಗ್ಳೂರ್. ಇನ್ನೊಂದು ಕಡೆ ಇಲ್ಲಿರೋ ಇಂಡಸ್ಟ್ರೀಸ್ಗೆ ಬೆಳೆಯೋಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಕೊಟ್ಟಿರಬೇಕು. ಈಗಿನ ಸರ್ಕಾರದ ಪ್ರಮುಖ ಕೆಲವು ಯೋಜನೆಗಳಾದಂತಹ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳ ಮುಂದುವರಿಕೆಯ ವಿಚಾರವಾಗಿ ಒಂದಷ್ಟು ವರದಿಗಳು, ಒಂದಷ್ಟು ಚರ್ಚೆಗಳು, ಮಾತುಗಳು ಬಜೆಟ್ಗಿಂತ ಮೊದಲು ಕೇಳಿಬಂದು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದ್ವು. ಈ ಯೋಜನೆಗಳು ಇದೇ ರೂಪದಲ್ಲಿ ಮುಂದುವರಿಯುವುದರ ಬಗ್ಗೆ ಅನುಮಾನ ಇದೆ ಅನ್ನುವ ಅರ್ಥವನ್ನು ನೀಡುವಂತಹ ವರದಿಗಳು ಇದ್ವು. ಆದರೆ ಅಂತಹ ಅನುಮಾನಗಳನ್ನೆಲ್ಲ ಬಜೆಟ್ ಈಗ ನಿವಾರಿಸಿದೆ, ಕೆಲವು ಸ್ಪಷ್ಟನೆಗಳನ್ನು ನೀಡಿದೆ. ಗೃಹಲಕ್ಷ್ಮಿ ಯೋಜನೆ ಇರಬಹುದು, ಗೃಹಜ್ಯೋತಿ ಅಂತಹ ಯೋಜನೆಗಳಿದ್ದಿರಬಹುದು, ಅವು ಈಗ 2 ವರ್ಷದಿಂದ ಯಾವ ರೀತಿಯಲ್ಲಿ ಮುಂದುವರ್ಕೊಂಡು ಬಂದಿದೆಯೋ ಮುಂದಿನ ವರ್ಷವೂ ಅದೇ ರೀತಿಯಲ್ಲಿ ಮುಂದುವರಿಯುತ್ತವೆ ಅನ್ನೋದನ್ನು ಬಜೆಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದಕ್ಕೆ ಅಗತ್ಯವಿರುವ ಹಣವನ್ನು ಮೀಸಲಿಟ್ಟಿದ್ದೇವೆ ಅನ್ನೋದನ್ನು ಬಜೆಟ್ ಸ್ಪಷ್ಟಪಡಿಸಿದೆ. ಇದು ಉಚಿತ ಕೊಡುಗೆಗಳು ಅಂತ ಒಂದು ವಾದ ಇದೆ. ಇದು ಉಚಿತ ಕೊಡುಗೆಗಳು ಅಂತ ನೋಡಬೇಕಾಗಿಲ್ಲ, ಇದು ಸಾರ್ವತ್ರಿಕ ಆದಾಯ ಖಾತರಿಯಂತಹ ಒಂದು ಯೋಜನೆ ಅನ್ನೋ ರೀತಿಯಲ್ಲೂ ನೋಡಬೇಕು ಅಂತ ಕೂಡ ಇನ್ನೊಂದು ವಾದ ಇದೆ. ಈ ಬಗೆಯ ಈಗ ಕೆಲವು 3-4 ಯೋಜನೆಗಳು ಏನಿವೆ, ಈ ಯೋಜನೆಗಳಿಂದಾಗಿ ಸಮಾಜದಲ್ಲಿ ಆಗಿರುವ ಅಭಿವೃದ್ಧಿಯ ದೃಷ್ಟಿಯಿಂದ ಆಗಿರುವ ಪರಿಣಾಮಗಳು ಯಾವ ರೀತಿ ಇದೆ? ಯಾಕೆ ಈ ಪ್ರಶ್ನೆ ಮಹತ್ವದಾಗತ್ತೆ ಕೇಳಿದ್ರೆ, ಈ ಬಾರಿಯ ಬಜೆಟ್ ಈ ಯೋಜನೆಗಳ ಬಗ್ಗೆ ಇರುವ ಒಂದಷ್ಟು ಅನುಮಾನಗಳನ್ನು ನಿವಾರಿಸಿದೆ. ಹಾಗಾಗಿ ಈ ಪ್ರಶ್ನೆ ಮೊದಲು ಮಾಲಿನಿ ಅವರಿಗೆ. ಮೇಡಮ್, ನಾನು ಮೊದಲೇ ಹೇಳಿರೋ ಪ್ರಕಾರ ನಮ್ಮ ರಾಜ್ಯದ ಸ್ಟೇಟ್ GDP ಅಂತ ಏನು ಹೇಳ್ತೀವಿ ಅದು 8.1 ಇದೆ, ಆಯ್ತಾ. ನೀವು ಆನ್ ದ ಒನ್ ಹ್ಯಾಂಡ್ ನೋಡಿದ್ರೆ ಇನ್ನು ಅಗ್ರಿಕಲ್ಚರಲ್ ಸೆಕ್ಟರ್ ಇರ್ಬೋದು, ಇಂಡಸ್ಟ್ರಿಯಲ್ ಸೆಕ್ಟರ್ ಇರ್ಬೋದು, ಒಂದು ಪೇಸಲ್ಲಿ ಅದು ಗ್ರೋ ಆಗ್ತಾನೆ ಇದೆ. ಇನ್ನೊಂದು ವಾದ ಏನು ಅಂದರೆ, ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಇದು ನಾವು ಏನದನ್ನ ಫ್ರೀ ಬಿ ಕೊಟ್ಟಿದ್ದೀವಿ ನಾವು, ಇಫ್ ನಾಟ್ ಆಲ್ ಆಫ್ ದೆಮ್, ಇದನ್ನ ಯಾರಿಗೆ ಕೊಟ್ಟಿದ್ದೀವಿ, ಇಟ್ ಹ್ಯಾಸ್ ವೆಂಟ್ ಬ್ಯಾಕ್ ಟು ದ ಮಾರ್ಕೆಟ್ ಇನ್ ದ ಫಾರ್ಮ್ ಆಫ್ ಅನ್ ಕನ್ಸಂಪ್ಷನ್. ಅಂದರೆ ನಾವು ಇವಾಗ ಚೈನಾದ ಎಕ್ಸಾಂಪಲ್ನ ತಗೊಂಡ್ರೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಆ ದೇಶದಲ್ಲಿ ಅದೇನು ಪ್ರೊಡಕ್ಷನ್ ಆಗ್ತಿದೆ ಅಥವಾ ಅದು ಅವ್ರಿಗೆ ವಾಪಸ್ ಹೋಗ್ತಾ ಇದೆ ಅನ್ನೋ ಥರ, ಆಯ್ತಾ. ನಾವು ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿಲ್ಲ, ಅವ್ರದ್ದು ಪ್ರೊಡಕ್ಷನ್ ಕನ್ಸಂಪ್ಷನ್ ಇಂಟರ್ ಸೈಕಲ್ ತರ ಆಗ್ತಾ ಇದೆ ಅಂತ. ಸೊ ಒಂದು ಲೆವೆಲ್ವರೆಗೂ ನೀವು ಇದು ಏನದು ಫ್ರೀ ಬಿ ಅಂತ ಕೊಟ್ಟಿದ್ದಾರೆ, ಅದು ರೀಸೈಕಲ್ ಆಗಿಬಿಟ್ಟು ಎಕನಾಮಿಗೆ ವಾಪಸ್ ಬಂದಿದೆ. ಒಂದು ಎರಡನೇದು, ಮಾನ್ಯ ಮುಖ್ಯಮಂತ್ರಿಗಳು ಆಲ್ಸೋ ಏನು ಮಾಡಿದ್ದಾರೆ ಅಂದರೆ, ಇನ್ಫ್ಯಾಕ್ಟ್ ಕರ್ನಾಟಕ ಇಸ್ ಒನ್ ಆಫ್ ದ ಫಸ್ಟ್ ಸ್ಟೇಟ್ ಡಿಸ್ಟ್ರಿಕ್ಟ್ ವೈಸ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಮಾಡ್ತಾ ಇದ್ದಾರೆ, ಆಯಿತಾ. ಇನ್ನೊಂದು ಫ್ಯೂ ಮಂತ್ಸಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟು ಅದ್ರದ್ದು ಏನು ಆಸ್ಪಿರೇಷನ್ ಇದೆ ಅದನ್ನೆಲ್ಲ ಮಾಡ್ತಿದ್ದಾರೆ. ಆ್ಯಂಡ್ ಒನ್ ಆಫ್ ದ ಕಂಪೋನೆಂಟ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಫ್ರೀ ಬಿ ಆ ಡಿಸ್ಟ್ರಿಕ್ಟ್ಸ್ನಲ್ಲಿ ಎಷ್ಟು ಉಪಯೋಗ ಆಗಿದೆ, ಯಾರಿಗೆ ಹೋಗಿದೆ, ಎಷ್ಟು ಉಪಯೋಗ ಆಗಿದೆ ಅನ್ನೋದನ್ನು ಅವರು ಮಾಡ್ತಾ ಇದ್ದಾರೆ. ಏನಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ, ಬ್ಲಾಂಕೆಟ್ ಪಾಲಿಸಿ ಥರದ್ದು ತಗೊಳ್ತಾ ಇಲ್ಲ ಅವರು. ಅದು ಸರಿ ಎಷ್ಟು ತಪ್ಪು ಅಂತ ವಿಶ್ಲೇಷಣೆ ಮಾಡಿ ಇನ್ಫಾರ್ಮ್ಡ್ ಡಿಸಿಷನ್ ತಗೊಳ್ಳೋಕ್ಕೋಸ್ಕರ ಅದನ್ನ ಪರ್ಹ್ಯಾಪ್ಸ್ ಅವರು ಅದನ್ನು ಇನ್ಕ್ಲೂಡ್ ಮಾಡಿರಬಹುದು. ಬಟ್ ದೆನ್ that is a part of one of the channel ಯಾವುದರಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಡಿಸ್ಟ್ರಿಕ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಲ್ಲಿ ಅದನ್ನು ಅನಾಲಿಸಿಸ್ ಮಾಡ್ತಿದ್ದಾರೆ. ಸೊ ಬರೋ ದಿವಸದಲ್ಲಿ ಎವಿಡೆನ್ಸ್ ಬೇಸ್ಡ್ ಆರ್ಗ್ಯುಮೆಂಟ್ ಅದನ್ನ ನಂಬೋದು ಒಳ್ಳೇದು, ರಾದರ್ ದೆನ್ ಕಂತೆಗಳನ್ನ ನಂಬೋದಕ್ಕಿಂತ. ಮೇಡಮ್, ಅವರು ಕನ್ಸಂಪ್ಷನ್ ಅನ್ನೋ ಒಂದು ಪದವನ್ನು ಬಳಸಿದ್ರು. ಅಂದರೆ ಮಾರ್ಕೆಟಲ್ಲಿ ಗ್ರಾಹಕರ ಕಡೆಯಿಂದ ಬರುವ ಒಂಥರ ಬೇಡಿಕೆ, ಅದು ಅಂದರೆ ಈ ಬಗ್ಗೆ ಯೋಜನೆಗಳಿಂದಾಗಿ ಮಾರ್ಕೆಟಲ್ಲಿ ಯಾವ ತರಹದ ಕನ್ಸಂಪ್ಷನ್ ಕಾಣಿಸ್ತಾ ಇದೆ. ಕರ್ನಾಟಕವನ್ನು ಗಮನದಲ್ಲಿ ಇಟ್ಕೊಂಡು ಹೇಳೋದಾದರೆ, ವಾಣಿಜ್ಯ ಚಟುವಟಿಕೆಗಳ ಮೇಲೆ, ಕೈಗಾರಿಕಾ ಚಟುವಟಿಕೆಗಳ ಮೇಲೆ, ಅಥವಾ ವಾಣಿಜ್ಯ ಮತ್ತು ಕೈಗಾರಿಕಾ ಚಟುವಟಿಕೆಗಳಿಗೆ ಸಂಬಂಧಿಸಿದ ಕಾರ್ಮಿಕರ ಲಭ್ಯತೆ ಮೇಲೆ ಯಾವ ರೀತಿಯ ಪರಿಣಾಮವಾಗಿ ಕಾಣಿಸ್ಕೊಳ್ತಾ ಇದೆ ಗೃಹಜ್ಯೋತಿ, ಗೃಹಲಕ್ಷ್ಮಿ ಈ ಥರದ ಯೋಜನೆಗಳು? ಮೇಡಮ್, ನಿಮಗೆ ನೇರವಾಗಿ ಅದರದ್ದು ಅನುಭವ ಅಂತ ಬಂದಿರುತ್ತೆ. ಏನಾಗುತ್ತೆ ಅಂದರೆ, ದೆರ್ ಇಸ್ ಅ ಕಂಫರ್ಟ್ ಸಿಚುವೇಶನ್. ಬಿಕಾಸ್ ಎಸ್ಪೆಷಲಿ ಕಾರ್ಮಿಕರಲ್ಲಿ ಅವರು ಕೆಲಸ ಮಾಡೋದು ಆಪರೇಟರ್ ಲೆವೆಲ್ನೆಲ್ಲ ಈ ಥರ ಅವ್ರಿಗೆ ಉಪಯೋಗ ಆಗುತ್ತೆ ಖಂಡಿತ. ಬಟ್ ಅಗೇನ್ ಐ ಅಗ್ರಿ ವಿತ್ ಹರ್ ದಟ್ ಅದ್ರ ಬಗ್ಗೆ ನಾವು ಒಂದು ಅನಾಲಿಸಿಸ್ ಮಾಡಬೇಕು. ಎಷ್ಟು ಜನ, ಇಸ್ ದೇರ್ ಅ ವೈಟ್ ಪೇಪರ್ ಆನ್ ಇಟ್, ಇಸ್ ದೇರ್ ಅ ರಿಪೋರ್ಟ್ ಆನ್ ಇಟ್, ಎಷ್ಟು ಜನಕ್ಕೆ ಯೂಸ್ ಆಗ್ತಾ ಇದೆ, ಎಷ್ಟು ಜನಕ್ಕೆ ಬೇಕಾಗಿಲ್ಲ ಬಟ್ ಕೊಡ್ತಾ ಇದ್ವಿ, ಇಟ್ಸ್ ಅ ವೇಸ್ಟ್. ಕರೆಕ್ಟ್? ಆ ಕ್ಲಾರಿಟಿ ಆಫ್ ಥಾಟ್ ಇದ್ರೆ ಅಟ್ಲೀಸ್ಟ್
ಅಷ್ಟು ಕಾಸ್ಟ್ ಉಳಿತಾಯ ಇದ್ರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ಸ್ವಲ್ಪ ಬಜೆಟ್ ಇಟ್ಕೋಬಹುದು. ಇವಾಗ ಏನಾಗ್ತಾ ಇದೆ, ಇಟ್ ಹ್ಯಾಸ್ ಬಿಕಮ್ ಅ ಬ್ಲಾಂಕೆಟ್. ಎಲ್ಲರಿಗೆ ಆಲ್ ಲೇಡೀಸ್ಗೆ ಒಂದು ಗೃಹ ಜ್ಯೋತಿ ಅಂತ, ಐ ಮೀನ್ ಗೃಹಲಕ್ಷ್ಮಿ ಅಂತ ಅಮೌಂಟ್ ಬರ್ತಾ ಇದೆ. ಸೊ ಆ ಸ್ಕೀಮ್ಗೆ ಎಷ್ಟು ಮಾತ್ರ ಅವ್ರಿಗೆ ಬೇಕು. ವಿ ಡೋಂಟ್ ವಾಂಟ್ ಅಟ್ ದ ಸೇಮ್ ಟೈಮ್ ಪೀಪಲ್ ಟು ಬಿಕಮ್ ವೆರಿ ಲೇಸಿ. ಅದೂ ಪ್ರಾಬ್ಲಮ್ಮೇ. ನಾವು ನೋಡ್ತಾ ಇದ್ವಿ ಬೇರೆ ಸ್ಟೇಟ್ಸಿಂದ ಬಂದು ಇಲ್ಲಿ ಕೆಲಸ ಹೆಚ್ಚು ಬರ್ತಾ ಇದ್ದಾರೆ. ನಮ್ಮವರು ಆ ಕೆಲಸ ಮಾಡೋಕ್ಕೆ ಇಲ್ಲಿ ರೆಡಿ ಇಲ್ಲ. ಈಸ್ ಇಟ್ ಬಿಕಾಸ್ ದೇ ಡೋಂಟ್ ವಾಂಟ್ ಟು ಡೂ ದ ಜಾಬ್, ಆರ್ ಇಸ್ ಇಟ್ ಬಿಕಾಸ್ ಅವರು ಫ್ರೀ ಬೀಸ್ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ಇದ್ದಾರಾ? ಅದು ನಮಗೆ ಗೊತ್ತಿಲ್ಲ. ವಿ ಡೋಂಟ್ ಹ್ಯಾವ್ ದಟ್ ರಿಪೋರ್ಟ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಹ್ಯಾವ್ ಅ ವೈಟ್ ಪೇಪರ್ ಆನ್ ಇಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಮೆನಿ ಪೀಪಲ್ ರಿಯಲಿ ನೀಡ್ ದಿಸ್. ಅದು ಒಂದು ಗೊತ್ತಿದ್ರೆ ಎಲ್ಲಿ ಉಳಿತಾಯ ಮಾಡಿದ್ದೇವೆ ಬೇರೆ ಸೆಕ್ಟರ್ನಲ್ಲಿ. ಬಿಕಾಸ್ ಎಂಡ್ ಆಫ್ ದ ಡೇ ಇಂಡಸ್ಟ್ರಿ ಬೆಳೆದ್ರೇನೆ ನಮಗೆ ಟ್ಯಾಕ್ಸಸ್ ಬರುತ್ತೆ. ಅದಕ್ಕೆ ನಾವು ಆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದರೆ ಹೇಗೆ? ಇಂಡಸ್ಟ್ರಿ ಬೆಳಿಬೇಕು, ನಮಗೆ ಬರೋದು GST ಇಂದ ಟ್ಯಾಕ್ಸಸ್. ಅದರಲ್ಲಿ ಬೇಕು ಅಂದರೆ ವಿ ಹ್ಯಾವ್ ಟು ಎನ್ಶೋರ್ ದಟ್ ಇಂಡಸ್ಟ್ರಿ ಗ್ರೋಸ್. ಇಂಡಸ್ಟ್ರಿ ಗ್ರೋತ್ಗೆ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಬೇಕು, ಸಾಕಷ್ಟು ಸಪೋರ್ಟ್ ಮೆಕ್ಯಾನಿಸಮ್ಸ್ ಇರಬೇಕು. ಅದಕ್ಕೆ ಐ ಫೀಲ್ ದಟ್ ವೈಲ್ಸ್ ದ ಸ್ಕೀಮ್ ಇಸ್ ವೆರಿ ಗುಡ್ ಫಾರ್ ಸರ್ಟನ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ, ಬ್ಲಾಂಕೆಟ್ ಆಗಿ ಇರಬಾರ್ದು. ಅದಕ್ಕೆ ಸಂಬಂಧಪಟ್ಟ ಒಂದು ಅನಾಲಿಸಿಸ್ ರಿಪೋರ್ಟ್ ಆಗಿರಬೇಕು. ಇವಾಗ ಮಾಡ್ತಾ ಇದ್ರೆ ಅದು ಒಳ್ಳೆ ವಿಷಯ, ಬಟ್ ದೇ ಶುಡ್ ಹ್ಯಾವ್ ಅ ಕ್ಲೀನ್ ವೈಟ್ ಪೇಪರ್ ಆನ್ ಇಟ್. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ನೀವಿಬ್ಬರು ಮಹಿಳೆಯರು ಇದ್ದೀರಿ. ಈ ಬಾರಿಯ ಬಜೆಟ್ಟು ಮಹಿಳೆಯರ ಮೇಲೆ, ರಾಜ್ಯದ ಸರಿಸುಮಾರು ಅರ್ಧದಷ್ಟು ಪ್ರಮಾಣದಲ್ಲಿರುವ ಮಹಿಳೆಯರ ಮೇಲೆ ಯಾವ ರೀತಿಯ ಗಮನ ನೀಡಿದೆ? ಹೆಚ್ಚಿನ ಗಮನ ಕೊಟ್ಟಿದೆಯಾ ಅಥವಾ ಕಡಿಮೆ ಗಮನ ಕೊಟ್ಟಿದೆಯಾ? ಅಗತ್ಯಕ್ಕಿಂತ ಕಡಿಮೆ ಆಗಿಬಿಟ್ಟಿದೆಯಾ ಅಥವಾ ಸೂಕ್ತ ಪ್ರಮಾಣದ ಗಮನ ನೀಡಿದೆಯಾ? ಫಸ್ಟು ಇಂಟರ್ನ್ಯಾಷನಲ್ ಇಯರ್ ಆಫ್ ವಿಮೆನ್ ಫಾರ್ಮರ್ಸ್ ಅಂತ ಬಂತು. ಮಹಿಳಾ ಫಾರ್ಮರ್ಸ್ಗೆ, ರೈತರಿಗೆ ಹೆಸರು ಕೊಟ್ಟಿದ್ದಾರೆ ಈ ಇಯರ್ಗೆ. ಅದು ಒಳ್ಳೆ ವಿಷಯ. ಓಕೆ, ವಿಮೆನ್ ಇನ್ ಫಾರ್ಮಿಂಗ್ ವಿಲ್ ಆಲ್ಸೋ ಗ್ರೋ. ಅಗ್ರಿಟೆಕ್ ನಲ್ಲಿ ಮಹಿಳೆಯರು ಹೆಚ್ಚು ಭಾಗದಿಂದ ಅದು ಒಂಥರ ಒಂದು ಸ್ಫೂರ್ತಿ, ಒಂದು ಮೋಟಿವೇಶನ್ ಥರ ಅವ್ರಿಗೆ ಅನಿಸುತ್ತೆ, ಐ ಆಮ್ ಆಲ್ಸೋ ಫಾರ್ಮರ್ ನಾನು ಅಂತ. ಸೊ ದಟ್ಸ್ ಗುಡ್, ಇಟ್ಸ್ ಅ ಪಾಸಿಟಿವ್ ನೋಟ್. ಇನ್ನೊಂದು ಈ ಮೆನ್ಸ್ಟ್ರುವಲ್ ಲೀವ್ ಫಾರ್ ವಿಮೆನ್, ಅಲ್ಲಿ ಅದು ಆಲ್ರೆಡಿ ಚರ್ಚೆನಲ್ಲಿತ್ತು. ಅದು ಈ ಬಜೆಟ್ನಲ್ಲಿ ಬಂದಿದೆ, ದಟ್ 12 days ಮೆನ್ಸ್ಟ್ರುವಲ್ ಲೀವ್ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಅಂತ. ಅದರಲ್ಲಿ ನಾವು ಆ್ಯಸ್ ಮಹಿಳಾ ಐ ಅಗ್ರಿ, ಇಟ್ ಈಸ್ ಗುಡ್. ಮಹಿಳೆಯರಿಗೆ ಉಪಯೋಗ ಆಗುತ್ತೆ. ಇಟ್ಸ್ ಅ ಗುಡ್ ಇನಿಷಿಯೇಟಿವ್ ಆಫ್ ದ ಗೌರ್ಮೆಂಟ್. ಬಟ್ ಇಫ್ ಐ ವೇರ್ ದ ಹ್ಯಾಟ್ ಆಫ್ ಅನ್ ಇಂಡಸ್ಟ್ರಿಯಲಿಸ್ಟ್ ಆ್ಯಸ್ ಅನ್ ಆಂಟ್ರಪ್ರಿನರ್, ಸ್ಪೆಷಲಿ ಸ್ಮಾಲ್ ಎಂಟರ್ಪ್ರೈಸಸ್ಗೆ ಅದು ಎಫೆಕ್ಟ್ ಆಗುತ್ತೆ. ಇವಾಗ ಗಾರ್ಮೆಂಟ್ ಸೆಕ್ಟರ್ನಲ್ಲಿ ಹೆಚ್ಚು ಮಹಿಳೆಯರೇ ಎಂಪ್ಲಾಯ್ ಮಾಡ್ತಾರೆ. ಒಂದೇ ದಿವಸ ಸಾಕಷ್ಟು ಜನ ಲೀವ್ ತೊಗೊಂಡ್ರೆ, ದಿಸ್ ಇಸ್ ನಾಟ್ ಥಿಂಗ್, ದಿಸ್ ಇಸ್ ಅನ್ ಅಡಾಕ್ ಲೀವ್, ಹೇಳೋಕ್ಕಾಗಲ್ಲ. ಸೊ ಆವಾಗ ಇಂಡಸ್ಟ್ರಿಗೆ ಎಫೆಕ್ಟ್ ಆಗ್ತದೆ. ಸೊ ಏನೇ ಇದ್ರೂ ಅದ್ರ ಪರಿಣಾಮ ಇಂಡಸ್ಟ್ರಿಗೆ ಎಫೆಕ್ಟ್ ಆಗಬಾರ್ದು. ಐದರ್ ದ ಗೌರ್ಮೆಂಟ್ ಟೇಕ್ಸ್ ಆನ್ ದ ಕಾಸ್ಟ್ ಆಫ್ ಇಟ್ ಆ್ಯಂಡ್ ಸಮ್ ಸಿಸ್ಟಮ್ ಇರಬೇಕು ಆಫ್ ಮೆಕ್ಯಾನಿಸಮ್ ಆಫ್ ಇಂಪ್ಲಿಮೆಂಟೇಷನ್ ವಿಚ್ ಇಸ್ ನಾಟ್ ಪಾಸಿಬಲ್. ಅಟ್ಲೀಸ್ಟ್ ಆ ಕಾಸ್ಟ್ ಮತ್ತೆ ಇಂಡಸ್ಟ್ರಿ ಮೇಲೆ ಹಾಕೋದು ಕರೆಕ್ಟ್ ಇಲ್ಲ ಅಂತ ನನಗನ್ಸುತ್ತೆ. ಬಟ್ ಎಸ್, ದಟ್ ವಾಸ್ ಸಮಥಿಂಗ್ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ಮಹಿಳೆಯರು. ಸೊ ಬಿ ಇಟ್. ಆ್ಯಂಡ್ ದೆನ್ ITI, ವಿಮೆನ್ ಇನ್ ITI, ಅಂದರೆ ITI ಹೋದ್ಮೇಲೆ ಅವರಿಗೆ ಒಂದು ಜಾಬ್ ಕೆಲಸ ಸಿಕ್ಕಿದ್ರೆ 1200 ಇನ್ಸೆಂಟಿವ್ ಆಗಿ ಅವ್ರಿಗೆ ಬರುತ್ತೆ, ಅವ್ರಿಗೆ ಕೆಲಸನಲ್ಲಿ. ಸೊ ದೀಸ್ ಆರ್ ಪ್ರಮೋಟಿಂಗ್. ಅಂದರೆ 10th standard ಆದಮೇಲೆ ಮಹಿಳೆಯರು ಒಂದು ITI ಮಾಡಿ ಕೆಲಸಕ್ಕೆ ಹೋಗಿದ್ರೆ ಇನ್ನೊಂದು ಅಡಿಷ್ನಲ್ 1200 rupees ಅವ್ರಿಗೆ ಒಂದು ಇನ್ಸೆಂಟಿವ್ ಥರ ಬರುತ್ತೆ. ಅದು ಒಳ್ಳೆಯದು. ದೀಸ್ ಆರ್ ಆಲ್ ಸ್ಮಾಲ್ ಸ್ಟೆಪ್ಸ್, ನಾಟ್ ಬಿಗ್ ಲೀಪ್ಸ್ ಆ್ಯಂಡ್ ಬೌನ್ಸ್, ಬಟ್ ಒಳ್ಳೆಯದು. ಸೊ ದಟ್ಸ್ ಆಲ್ವೇಸ್ ಅ ಗುಡ್ ಇನಿಷಿಯೇಟಿವ್. ಅಟ್ ದ ಎಂಡ್ ಆಫ್ ದ ಡೇ ನನ್ನ ಪ್ರಕಾರ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಈಕ್ವಲ್ ಆಪರ್ಚುನಿಟಿ ಮಹಿಳೆಯರು ಬರಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಸೌಲಭ್ಯ, ಸಪೋರ್ಟು ಇರಬೇಕು. ಬಿ ಇಟ್ ಇನ್ ಟರ್ಮ್ಸ್ ಆಫ್ ಕೇರ್ ಟೇಕಿಂಗ್, ನರ್ಚರಿಂಗ್, ಅದಕ್ಕೆಲ್ಲ ಸಪೋರ್ಟ್ ಸಿಸ್ಟಮ್ಸ್ ಇದ್ದರೆ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಮಹಿಳೆಯರಿಗೆ ಭಾಳ ಉಪಯೋಗ ಆಗುತ್ತೆ. ಬಿಕಾಸ್ ವಿ ಆರ್ ಸ್ಟಿಲ್ ಅ ಸೊಸೈಟಿ ವೇರ್ ವಿಮೆನ್ ಪ್ಲೇ ದ ರೋಲ್ ಆಫ್ ಅ ಹೋಮ್ ಮೇಕರ್. ಸೊ ಅವರು ಕೆಲಸ ಮಾಡಿದ್ರೂ, ಎಂಟರ್ಪ್ರೈಸ್ ಓಡಿಸ್ತಾ ಇದ್ರೂ, ಅವರು ಸ್ಟಿಲ್ ಆ ಹೋಮ್ ಮೇಕರ್ ಜವಾಬ್ದಾರಿ ಅವ್ರಿಗೆ ಇದೆ. ಅದಕ್ಕೆ ಸಪೋರ್ಟ್ ಆಗಿ ಇಂಡಸ್ಟ್ರಿಯಲ್ ಅಟ್ಮಾಸ್ಫಿಯರ್ ಇಲ್ಲ ಯಾವುದಾದ್ರೂ ಅವ್ರಿಗೆ ಸಪೋರ್ಟ್ ಆಗಿ ಫೆಸಿಲಿಟೀಸ್ ಇರಬೇಕು. ಮೇಡಮ್, ಇದೇ ಪ್ರಶ್ನೆ ನಿಮಗೆ.
ಇನ್ ಟರ್ಮ್ ಆಫ್ ಅ ನಂಬರ್ ಆಯ್ತಾ, ವುಮೆನ್ ಬಜೆಟಿಗೆ ಹೋದ ವರ್ಷ ಎಷ್ಟು ಇಟ್ಟಿದ್ರು ಆಲ್ಮೋಸ್ಟ್ ಅಷ್ಟೇ ಇದೆ, ಅಷ್ಟೇ ಕೋಟಿ ಇದೆ, ಅಷ್ಟೇನು ಮಹತ್ವವಾಗಿ ಚೇಂಜ್ ಆಗಿಲ್ಲ. ಬಟ್ ಅದನ್ನು ನೋಡೋ ಆ್ಯಂಗಲಲ್ಲಿ ನೋಡಿದ್ರೆ ಫಿಮೇಲ್ ಲೇಬರ್ ಫಾರ್ಸ್ ಪಾರ್ಟಿಸಿಪೇಷನ್, ಇವಾಗಲೇ ಮೇಡಮ್ ಸಹ ಹೇಳಿದ್ರು ಆ ಮಾತು, ಡಿಬೇಟಲ್ಲಿ ಭಾಳ ಇದೆ. ದೇರ್ ಇಸ್ ಅ ಲೋ ಫಿಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್. ಈವನ್ ನಮ್ಮದು ನೀವು ಸ್ಟೆಮ್ ಎಜುಕೇಷನ್ ನೋಡಿದ್ರೆ ಎಜುಕೇಷನಲ್ಲಿ ವುಮೆನ್ಸ್ ಆರ್ ವೆರಿ ಆನ್ ಟಾಪ್ ಸ್ಟೆಮ್ ಎಜುಕೇಷನಲ್, ಬಟ್ ವೆನ್ ಇಟ್ ಕಮ್ಸ್ ಟು ಎಂಪ್ಲಾಯ್ಮೆಂಟ್ ವಿ ಡೋಂಟ್ ಹ್ಯಾವ್ ಮಚ್ ಆ್ಯಂಡ್ ದಟ್ ಆ ಕಾಂಟ್ರಾಡಿಕ್ಟರಿ ಕರ್ನಾಟಕದಲ್ಲೂ ಸಹ ಇದೆ. ನಾನು 8.1% ಗ್ರೋತ್ ರೇಟ್ ಇದೆ, ನ್ಯಾಷನಲ್ ಎವರೇಜ್ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಆ ಆ್ಯಂಗಲಲ್ಲಿ ನೋಡಿದ್ರೆ ಆ್ಯಕ್ಚುಲಿ ವಿಶೇಷವಾಗಿ ಏನೂ ಮಾಡೋಕ್ಕೆ ಹೋಗಿಲ್ಲ. ಬಟ್ ವುಮೆನ್ನು ಅಂತ ಒಂದೇ ಹೋಮೋಜಿನಿಯಸ್ ಗ್ರೂಪ್ ಅಲ್ಲ. ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಆಗೋ ಪರಿಸ್ಥಿತಿ ಅಥವಾ ತೊಂದರೆಗಳೇ ಬೇರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರಿಗೆ ಮೆಟರ್ನಲ್ ಡೆತ್ ಇರ್ಬೋದು ಅಥವಾ ಎನಿಮಿಯಾ ಇರ್ಬೋದು, ಅದಕ್ಕೋಸ್ಕರ ಅಲೋಕೇಟೆಡ್ ಫಂಡನ್ನು ಇಟ್ಟಿದ್ದಾರೆ. ಅದು ಭಾಳ ಶ್ಲಾಘನೀಯ ಕೆಲಸ. ಎರಡನೇದು, ಹೋದ ವರ್ಷ ಥರನೇ ಸೆಲ್ಫ್ ಹೆಲ್ಪ್ ಗ್ರೂಪ್ ಈ ವರ್ಷನೂ ಪ್ರಮೋಟ್ ಮಾಡೋದಕ್ಕೆ ಸೇಮ್ ಅಮೌಂಟ್ ಆಫ್ ಲಿಟ್ಲ್ ಬಿಟ್ ಆಫ್ ಅ ವೇರಿಯೇಷನ್ ಸೇಮ್ ಅಮೌಂಟ್ನ ಸಹ ಇಟ್ಟಿದ್ದಾರೆ. ಕೆಪಾಸಿಟಿ ಬಿಲ್ಡಿಂಗು, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂದರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಯಾವ ಥರದಲ್ಲಿ ಬೇಕಾದ್ರೆ ಆಗ್ಬೋದು, ರಿಕ್ರೂಟ್ಮೆಂಟ್ ಡ್ರೈವ್ ಆಗ್ಬೋದು ಅಥವಾ IT ಸೆಕ್ಟರ್ನಲ್ಲಿ ಆಗ್ಬೋದು. ಎರಡು ಮುಖ್ಯವಾಗಿ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಬಜೆಟಲ್ಲಿ ಮಂಡಿಸಿರೋದು ಅಂತ ಹೇಳಿದರೆ, ಒಂದು ಬಂದುಬಿಟ್ಟು ಮೊಬೈಲ್ ಲೈಬ್ರರಿ ಅಂತ ಹೇಳಿದರೆ ಕಾಂಪಿಟೇಟಿವ್ ಎಕ್ಸಾಮ್ ಯಾವ ಹೆಣ್ಮಕ್ಳು ಬರೀತಿದ್ದಾರೆ ಅವ್ರಿಗೆ ಫೆಸಿಲಿಟಿ ಮಾಡೋದಕ್ಕೆ ಮುಖ್ಯಮಂತ್ರಿಯವರು ಅದರದ್ದು ಇಂಡಿಕೇಶನ್ ಕೊಟ್ಟಿದ್ದಾರೆ. ಒಂದು. ಎರಡನೇದು, ಅಕೊಮೊಡೇಷನ್ ಫೆಸಿಲಿಟಿ ಫಾರ್ ದ SC and ST ಫಿಮೇಲ್ ಹೂ ಆರ್ ವರ್ಕಿಂಗ್ ಇನ್ ಅ ಮೆಟ್ರೋಪಾಲಿಟನ್ ಸಿಟಿ ಲೈಕ್ ಬೆಂಗಳೂರು, ಮೈಸೂರು, ಅದರದ್ದು ಸಹ ಪ್ರಸ್ತಾವನೆ ಇಟ್ಟಿದ್ದಾರೆ. ಸೊ ದಟ್ ಈಸ್ ಮೋಸ್ಟ್ ವೆಲ್ಕಮಿಂಗ್. ಬಟ್ ಅಟ್ ದ ಸೇಮ್ ಟೈಮ್ ವುಮೆನ್ ಇಸ್ ನಾಟ್ ಅ ಹೋಮೋಜಿನಿಯಸ್ ಗ್ರೂಪ್. ಅವ್ರನ್ನ ಒಂದೇ ಥರ ಅರ್ಥ ಮಾಡ್ಕೊಬಾರ್ದು. ಗ್ರಾಮೀಣ ಭಾಗದ ಮಹಿಳೆಯರ ಬೇಕು ಬೇಡು ಬೇರೆ, ನಾವು ಹಿಂದುಳಿದ ವರ್ಗದ ಮಹಿಳೆಯರ ಬೇಕು ಬೇಡುಗಳು ಬೇರೆ, ಅಥವಾ ನಮ್ಮ ಸಿಟಿನಲ್ಲಿ ಅಥವಾ ಬ್ಲೂ ಕಾಲರ್ ವರ್ಕರ್ಸ್ದು ಬೇಕು ಬೇಡುಗಳು ಬೇರೆ. ಸೊ ಅಲ್ಲಿ ಸ್ವಲ್ಪ ಇನ್ನು ಬ್ಯಾಲೆನ್ಸ್ ಆಗಿ ಬರ್ಬೋದಾಗಿತ್ತೇನೋ. ಮತ್ತೊಂದು ಮುಖ್ಯವಾದ ಪ್ರಶ್ನೆ, ಬಜೆಟ್ ಅಂದ ಕೂಡಲೇ ನಮಗೆ ನೆನಪಾಗೋದು ವಿತ್ತೀಯ ಕೊರತೆ ಬಗ್ಗೆ. ವಿತ್ತೀಯ ಕೊರತೆ ವಿಚಾರವಾಗಿ ನಿಮ್ಮಿಬ್ಬರ ದೃಷ್ಟಿಕೋನ ಹೇಗಿರುತ್ತೆ? ಎರಡು ಖಂಡಿತವಾಗಿ ಭಿನ್ನವಾಗಿರುತ್ತೆ, ಯಾಕೆಂದರೆ ಇಬ್ಬರು ಭಿನ್ನ ಹಿನ್ನೆಲೆಯನ್ನು ಹೊಂದಿರುವಂಥವರು. ಫಸ್ಟ್ ಉಮಾರೆಡ್ಡಿ ಮೇಡಮ್, ನಿಮ್ಮ ಅಭಿಪ್ರಾಯ ಏನಿದೆ ಬಜೆಟ್ನಲ್ಲಿ ಹೇಳಿರುವ ವಿತ್ತೀಯ ಕೊರತೆ ವಿಚಾರವಾಗಿ? Fiscal deficit is always a very negative for any state and any country. ಬಟ್ ಅದು ಮಿತಿ ಮೀರಿದ್ರೆ ಪ್ರಾಬ್ಲಮ್ ಆಗೋಗುತ್ತೆ. ಇವಾಗಿನ ಸದ್ಯ ವಾರ್ ಟೈಮ್ ಸಿಚುವೇಶನ್, ಓಕೆ, ರೈಟ್ ನೌ ಎವ್ರಿಥಿಂಗ್ ಇಸ್ ಕ್ವೆಶ್ಚನ್ ಮಾರ್ಕ್. ಇವಾಗ ಆಯಿಲ್ ಪ್ರೈಸಸ್ ಖಂಡಿತ ಜಾಸ್ತಿ ಆಗುತ್ತೆ, ಗ್ಯಾಸ್ ಪ್ರೈಸಸ್ ಜಾಸ್ತಿ ಆಗುತ್ತೆ. ಆಟೋಮ್ಯಾಟಿಕ್ಲಿ ನಮಗೆ ಇಂಡಸ್ಟ್ರಿಗೆ ರಾ ಮೆಟೀರಿಯಲ್ ಪ್ರೈಸಸ್ ಇವಾಗ ಹೆಚ್ಚಾಗೋದು ಖಂಡಿತ ಇಟ್ ಈಸ್ ಬಟ್ ಹ್ಯಾಪನಿಂಗ್. ಇನ್ನೇನು ಒಂದು ವಾರನಲ್ಲೇ ಗೊತ್ತಾಗುತ್ತೆ ವಾಟ್ ಈಸ್ ದ ಸಿಚುವೇಶನ್. ಇವಾಗಲೇ ನಮ್ಮನೆಲ್ಲ ಇಂಪೋರ್ಟ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಯಾವ ಶಿಪ್ನಲ್ಲಿ ಬರುತ್ತೆ, ಏರ್ ಫ್ರೈಟ್ನಲ್ಲಿ ತೊಗೊಂಡ್ಬರ್ಬೇಕಾ, ಬರುತ್ತಾ ಇಲ್ವಾ? ಆ್ಯಂಡ್ ಈವನ್ ಇನ್ಶೂರೆನ್ಸ್ ಕಂಪನೀಸ್ ಹ್ಯಾವ್ ಲಿಫ್ಟೆಡ್ ದ ಹ್ಯಾಂಡ್ಸ್. ಎನಿ ಶಿಪ್ ಸಿಂಕ್ ಆಗಿದ್ರೂ ಇನ್ಶೂರೆನ್ಸ್ ಕಂಪನೀಸ್ ವಿಲ್ ನಾಟ್ ಬಿ. ಅಂದರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮೆಟೀರಿಯಲ್ಸ್ಗೆ, ರಾ ಮೆಟೀರಿಯಲ್ಸ್ಗೆ ಸಿಂಕ್ ಆಗಿದ್ರೆ ನನಗೆ ಇನ್ಶೂರೆನ್ಸ್ ಕವರೇಜು ಇಲ್ಲ ಅಂದರೆ ಭಯ ಆಗುತ್ತೆ. ಸೊ ಈ ಸಿಚುವೇಷನ್ನಲ್ಲಿ ಐ ಥಿಂಕ್ ಸಮ್ ಡ್ಯೂ ಡಿಲಿಜೆನ್ಸ್ ಇಸ್ ರಿಕ್ವೈರ್ಡ್. ನಮ್ಮಲ್ಲಿ ನಾಟ್ ಟಾಕಿಂಗ್ ಸ್ಪೆಸಿಫಿಕ್ಲಿ ಆಫ್ ದ ಡೆಫಿಸಿಟ್, ಬಟ್ ಐ ಫೀಲ್ ಎವ್ರಿ ಇಯರ್ ಬಜೆಟ್ ಬರುತ್ತೆ. ಲಾಸ್ಟ್ ಇಯರ್ ಬಜೆಟಿಂದ ವಾಟ್ ಈಸ್ ದ ಲರ್ನಿಂಗ್, ಎಷ್ಟು ಅಮೌಂಟ್ ಇತ್ತು, ಎಷ್ಟು ಯೂಸ್ ಮಾಡಿದ್ರೆ, ವಾಟ್ ಈಸ್ ದ ಲರ್ನಿಂಗ್, ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡ್ತಾ ಇಲ್ಲ. ವಿ ಅಗೇನ್ ಜಂಪ್ ಫ್ರಮ್ ಒನ್ ಬಜೆಟ್ ಟು ಅನದರ್ ಬಜೆಟ್. ಅದಕ್ಕೆ ಮುಂದಕ್ಕೆ ಫ್ಯೂಚರಿಸ್ಟಿಕ್ಲಿ ನಾವು ನೋಡ್ತಾ ಇದ್ವಿ. ಬಟ್ ವಾಟ್ ಈಸ್ ದ ಲರ್ನಿಂಗ್, ವಾಟ್ ಈಸ್ ದ ಅಮೌಂಟ್ ದಟ್ ವಾಸ್ ಆ್ಯಕ್ಚುಲಿ ಯೂಟಿಲೈಸ್, ವಾಟ್ ಈಸ್ ದ ಅಮೌಂಟ್ ಯೂಟಿಲೈಸ್ ಮಾಡಿಲ್ಲ, ವಾಪಸ್ ಹೊಟ್ಟೋಗಿದೆ. ವೈ ವಾಸ್ ಇಟ್ ನಾಟ್ ಒನ್ ಕೈಂಡ್ ಆಫ್ ಅನ್ ಅನಾಲಿಸಿಸ್ ರಿಪೋರ್ಟ್? ಐ ಥಿಂಕ್ ಆ್ಯಸ್ ಎವ್ರಿ ಸಿಟಿಸನ್ ನಮಗೆ ಗೊತ್ತಿದ್ದರೆ ಆವಾಗ ಯು ಆರ್ ಏಬಲ್ ಟು ಮೇಕ್ ವೆರಿ ಕನ್ಫರ್ಮ್ ಡಿಸಿಷನ್ಸ್. ಓಕೆ, I feel that is more important for any industry. ಆವಾಗ ಗೊತ್ತಾಗುತ್ತೆ ವೆದರ್ ವಿ ಆರ್ ರಿಯಲಿ ಯುಟಿಲೈಸಿಂಗ್ ದ ಫಂಡ್ಸ್ ಕರೆಕ್ಟ್ಲಿ ಆರ್ ನಾಟ್, ಆ್ಯಂಡ್ ಡೆಫಿಸಿಟ್ ಎಟ್ ಎನಿ ಟೈಮ್ ಇಸ್
ಮೇಡಮ್ ನಿಮ್ಮ ಅಭಿಪ್ರಾಯ ಏನಿರುತ್ತೆ? ನಾನು ಮೇಡಮ್ ಹೇಳಿರೋ ಮಾತಾ ಕಂಪ್ಲೀಟ್ಲಿ ಅಗ್ರಿ ಮಾಡ್ತೀನಿ. ಮೇಡಮ್ ಒಂದು ಮಾತು ಹೇಳಿದ್ರು, ದಟ್ ಅಲೋಕೇಶನ್ ಒಂದು, ಯುಟಿಲೈಸೇಷನ್ ಅನ್ನೋದಾರು ಅಂತ, ಆಯ್ತಾ. ಇವಾಗ ಈ ವರ್ಷದ ಬಜೆಟ್ ತಾವು ಮೊದಲೇ ಹೇಳಿದ್ರಿ, ಇಟ್ಸ್ ಎ ಹ್ಯೂಜ್ ಬಜೆಟ್ ಕಂಪೇರ್ ಟು ದ ಲಾಸ್ಟ್ ಇಯರ್ ಅಂತ ಹೇಳಿದ್ರಿ. ಆ ಹ್ಯೂಜ್ ಬಜೆಟ್ನ ಡಿಕಂಪೋಸ್ ಮಾಡಿದ್ರೆ 88% ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಹೋಗ್ತಿದೆ, 12% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೋಗ್ತಿದ್ದಾರೆ. ಕ್ಯಾಪಿಟಲ್ ಅಂದರೆ ಏನು ಇಂಡಸ್ಟ್ರಿ ಸೆಕ್ಟರ್ ಕೇಳ್ತಿದ್ದಾರೆ, ಏನು ಇನ್ಫ್ರಾಸ್ಟ್ರಕ್ಚರ್ ಅವ್ರು ಕೇಳ್ತಿದ್ದಾರೆ. ಸೊ ದಟ್ ಇಟ್ ಹೆಲ್ಪ್ ಯು ಟು ಗ್ರೋ ಫರ್ದರ್. 8.1 ಇಂದ ಇಟ್ ವಿಲ್ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್. ನಾವು ಹೋದ ವರ್ಷದ ಬಜೆಟ್ ಇದನ್ನು ನಾನು ಜಸ್ಟ್ ಕ್ವಿಕ್ಲಿ ಗೋಯಿಂಗ್ ಥ್ರೂ ಏನಾಗಿದೆ ಅಂತ ಹೋದ ವರ್ಷದ ಬಜೆಟ್ ಅಂದರೆ ಜನವರಿವರೆಗೂ ಮಾತ್ರ ಡೇಟಾ ಇದೆ, ನಾಟ್ ಜನವರಿ ಫೆಬ್ರವರಿದಿಲ್ಲ. 46% ಮಾತ್ರ ದಟ್ ಅಲೋಕೇಟೆಡ್ ಮನಿ ಇಸ್ ವಾಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ನಾವು ಉಪಯೋಗಿಸಿರೋದು ಹೋದ ವರ್ಷದಲ್ಲಿ. ಸೊ ನೀವು ಆಲ್ರೆಡಿ 100ರಲ್ಲಿ 88% ನೀವು ರೆವಿನ್ಯೂ ಎಕ್ಸ್ಪೆಂಡಿಚರಿಗೆ ಖರ್ಚು ಮಾಡ್ತಾ ಇದ್ದೀರಾ, 12% ಮಾತ್ರ ನೀವು ಕ್ಯಾಪಿಟಲ್ ಕೊಡ್ತಿದ್ದೀರಾ. ಆ ಇರೋ 12%ಅಲ್ಲೂ ನೀವು ಹೋಗ್ಬಿಟ್ಟು ನೀವೇನಾದರೂ ಅದನ್ನು ಭಾಳ ಕಮ್ಮಿ ನೀವು ಅದನ್ನು ಸ್ಪೆಂಡ್ ಮಾಡಿದ್ರೆ, ಹೌದು ಕರೆಂಟ್ಲಿ ನಾವು 8.1% ಗ್ರೋತ್ ರೇಟ್ ಇದೆ, ಬಟ್ ಮೂವಿಂಗ್ ಫಾರ್ವರ್ಡ್ ವಿ ಮೇ ಇವನ್ ರಿವರ್ಸ್ ಬ್ಯಾಕ್. ಸೊ ಅದನ್ನು ಒಂದು ನೋಡ್ಬೋದು. ತಾವು ಫಿಸ್ಕಲ್ ಡಿಫಿಸಿಟ್ ಬಗ್ಗೆ ಮಾತಾಡಿದ್ರಿ. 2 ದಿವಸ ಮುಂಚೆ ತಮ್ಗೆ ಗೊತ್ತಿರೋಗೆ RBI ಒಂದು ಇಶ್ಯೂ ಮಾಡ್ತು, ಆಯ್ತಾ. ಅವ್ರ ಪ್ರಕಾರ ನಮ್ಮದು 3% ಅಬೋವ್ ಇದೆ, ಆಯ್ತಾ. ಬಟ್ ನಮ್ಮ ಬಜೆಟ್ ಹೇಳ್ತಾ ಇದೆ 2.94 ಅಂತ. ಸೊ ಅಗೇನ್ ದಟ್ ಅನ್ಲೆಸ್ ಸಮನ್ ರಿಯಲಿ ಡೂ ಅ ರಿಯಲ್ ಮ್ಯಾಥ್ ಇನ್ ಟು ಇಟ್, ಸೊ ಇಟ್ ವಿಲ್ ಬಿ ಅಂತೆ ಕತೆಗಳೇ ಅದು. ಬಟ್ ಗೌರ್ಮೆಂಟ್ ಹೇಳುತ್ತೆ 2.94 ಅಂತ. FRM ಆ್ಯಕ್ಟ್ ಪ್ರಕಾರ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅದೇನು ಹೇಳುತ್ತೆ ಮ್ಯಾನೇಜ್ಮೆಂಟ್, ಅದ್ರ ಪ್ರಕಾರ ಬಿಲೋ 3 ಇರಬೇಕು. ಅಂದರೆ ಹೇಗೆ ಹೇಳೋದು ಅಂತ ಹೇಳಿದ್ರೆ ಬಾರ್ಡರ್ ಲೈನ್ ಶುಗರ್ ಥರ, ಆಯ್ತಾ. 2.94 ಅಂದರೆ ಭಾಳ ಚೆನ್ನಾಗಿದೆ ಅಂತಲ್ಲ, ಆಯ್ತಾ. ದ ಮೂಮೆಂಟ್ ಯು ಹ್ಯಾವ್ ಅ ಬಾರ್ಡರ್ ಲೈನ್ ಶುಗರ್, ಸೊ ಯು ಟ್ರೈ ಟು ಕಟ್ ಡೌನ್ ಇಟ್, ಅಲ್ವಾ. ಸೊ ಇನ್ನೂ ಕಮ್ಮಿ ಮಾಡಬಹುದು. ಬಟ್ ಅದೇ ಇವರು ಹೇಳಿರೋ ಪ್ರಕಾರ ಕಮ್ಮಿ ಮಾಡ್ಬೋದು ಅಂದರೆ ಇವಾಗಿನ ಎಕ್ಸ್ಟರ್ನಲ್ ಅಷ್ಟೊಂದು ಟ್ರೇಡ್ ಇರ್ಬೋದು ಅಥವಾ ವಾಟ್ ಎವರ್ ದಟ್ ಸಪ್ಲೈ ಚೈನ್ ಡಿಸ್ರಪ್ಷನ್ ಇರ್ಬೋದು. ಗೋಯಿಂಗ್ ಫಾರ್ವರ್ಡ್ ಡಿಲಿಜೆನ್ಸ್ ಅಪ್ರೋಚಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್, ಆ್ಯಂಡ್ ದೆನ್ ಲುಕ್ ಇನ್ ಟು ಸ್ಪೆಸಿಫಿಕ್ ಸೆಕ್ಟರ್, ಯಾವ ಸೆಕ್ಟರ್ನಲ್ಲಿ ಆ್ಯಕ್ಚುಲಿ ಕಮ್ಮಿ ಖರ್ಚಾಗಿದೆ, ಏನಕ್ಕೆ ಖರ್ಚಾಗಿದೆ. ಅದರ್ವೈಸ್ ಇದು ಜಸ್ಟ್ ನಾನು ಮನಿ ಅಲೋಟ್ ಮಾಡ್ತೀನಿ ಬಟ್ ಅದನ್ನು ನೋಡಲಿಲ್ಲ ಅಂತ ಹೇಳಿದ್ರೆ ಸಸ್ಟೈನ್ ಆಗಿರಲ್ಲ, ಗ್ರೋತ್ ಅನ್ನೋದು ಸಸ್ಟೈನ್ ಆಗಿರೋದಿಲ್ಲ. ಇಷ್ಟು ಹೊತ್ತು ಬಜೆಟ್ ಕುರಿತ ಚರ್ಚೆಯಲ್ಲಿ ಭಾಗವಹಿಸಿ ವೀಕ್ಷಕರಿಗೆ 10 ಹಲವು ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಿದ ಉಮಾರೆಡ್ಡಿ ಮೇಡಮ್ಗೆ ಧನ್ಯವಾದಗಳು. ಹಾಗೆ ಮಾಲಿನಿ ತಂತ್ರಿ ಮೇಡಮ್ಗೂ ಕೂಡ ಧನ್ಯವಾದಗಳು ಮೇಡಮ್. ನಮ್ಮ ಸ್ಟುಡಿಯೋಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಕೃತಜ್ಞತೆಗಳು. ಥ್ಯಾಂಕ್ ಯು ಧನ್ಯವಾದಗಳು.